ನಮಸ್ಕಾರ. ಜಗದ ಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ, ಲಿಂಗಾಯತ ಧರ್ಮಗುರು, ಭಕ್ತಿ ಭಂಡಾರಿ, ಕ್ರಾಂತಿಯೋಗಿ, ಪ್ರಜಾಪ್ರಭುತ್ವದ ಜನಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಮಣಿದು ಆ ಮಹಾ ಬೆಳಗಿನಲ್ಲಿ ಬೆಳಕಾದಂತಹ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣಿದು ಎನ್ನ ಆರಾಧ್ಯ ಗುರುವಾದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳನ್ನು ಸ್ಮರಿಸಿಕೊಂಡು ಅವರ ಕರಸಂಜಾತರಾದಂತಹ ವಿಶ್ವದ ಮೊದಲ ಪ್ರಥಮ ಮಹಿಳಾ ಜಗದ್ಗುರು ಪೂಜ್ಯ ಮಾತಾಜಿಯವರನ್ನು ಸ್ಮರಿಸಿಕೊಂಡು 893ನೇ ಬಸವ ಜಯಂತಿ ಪ್ರಯುಕ್ತ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಹಾಗೂ ಬಸವ ದರ್ಶನ ಪ್ರವಚನ ಈ ಕಾರ್ಯಕ್ರಮದ ಇಂದಿನ ಸಮಾರೋಪದ ವೇದಿಕೆಯ ಮೇಲೆ ಆಶೀರ್ವಾದಂತಹ ಎಲ್ಲ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಗುಳೆ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ನಾವು ಪಂಚಾಚಾರಗಳ ಕುರಿತು ಚಿಂತನೆ ಮಾಡಾಕತ್ತೇವೆ. ಈಗಾಗಲೇ 4 ಆಚಾರಗಳ ಕುರಿತು ನೋಡೇವಿ. ಇವತ್ತು 5ನೇ ಆಚಾರ. ಅದಕ್ಕೆ ಈ ವಚನ ಪೂರ್ಣಗೊಳಿಸ್ಬಿಡೋಣ. ನನ್ನ ಜೊತೆ ಗಟ್ಟಿಯಾಗಿ ಹೇಳ್ರಿ. ಬವಿ ಆಚಾರವ ಬಿಡದೆ, ಭಯಾಗರವ ಹೊಗದೆ, ನಿತ್ಯ ಶಿವಾಚಾರದಲ್ಲಿ ನಡೆವ ನಾಯಿಗಳು ಬರಿದೆ ನಾವು ಶಿವಾಚಾರಿಗಳೆಂದರೆ ನಮ್ಮ ಶಿವಾಚಾರಿ ಶರಣ ಬಸವಣ್ಣ ಮೆಚ್ಚ ನೋಡಯ್ಯ. ಶಿವಾಚಾರದ ಮಾರ್ಗವನು, ಶಿವಾಚಾರದ ಮರ್ಮವನು, ಶಿವಾಚಾರದ ವಿಸ್ತಾರವನು ನಮ್ಮ ಶರಣ ಬಸವಣ್ಣ ಬಲ್ಲನಲ್ಲದೆ ಉದರವ ಹೊರೆವ, ಉದರವ ಹೊರೆವ ವೇಷಧಾರಿಗಳೆತ್ತ ಬಲ್ಲರಯ್ಯ. ಅಂತಪ್ಪ ಶಿವಾಚಾರದ ವಿಸ್ತಾರ ಸಕೀಲ ಹೇಳಿ ಹೇ ಕೇಳಿರಣ್ಣ. ಲಿಂಗಾಚಾರವೆಂದು ಸದಾಚಾರವೆಂದು ಶಿವಾಚಾರವೆಂದು ಭೃತ್ಯಾಚಾರವೆಂದು ಗಣಾಚಾರವೆಂದು ಶಿವಾಚಾರವು 5 ತೆರನಾಗಿಪ್ಪುದು ನೋಡಯ್ಯ. ಶ್ರೀ ಗುರು ಕರುಣಿಸಿ ಕೊಟ್ಟ ಲಿಂಗವನಲ್ಲದೆ ಅನ್ಯ ದೈವಗಳಿಗೆ ಎರಗದಿರುವುದೇ ಲಿಂಗಾಚಾರ ನೋಡಯ್ಯ. ತಾ ಮಾಡುವ ಸತ್ಯ ಶುದ್ಧ ಕಾಯಕದಿಂದ ಬಂದ ಅರ್ಥಾದಿಗಳಿಂದ ತನ್ನ ಕುಟುಂಬ ರಕ್ಷಣೆಗೊಂಬ ತೆರೆದೆ ಗುರುಲಿಂಗ ಜಂಗಮ ದಾಸೋಹಿಯಾಗಿಪ್ಪುದೇ ಸದಾಚಾರ ನೋಡಯ್ಯ. ಶಿವಭಕ್ತರಾದ ಲಿಂಗಾಂಗಿಗಳಲ್ಲಿ ಪೂರ್ವದ ಜಾತಿ ಸೂತಕಗಳನ್ನು ವಿಚಾರಿಸದೆ ಅವರ ಮನೆಯಲ್ಲಿ ತಾ ಹೊಕ್ಕು ಒಕ್ಕು ಮಿಕ್ಕ ಪ್ರಸಾದವ ಕೊಂಬುದೇ ಶಿವಾಚಾರ ನೋಡಯ್ಯ. ಲಿಂಗಾಂಗಿಗಳಾದ ಶಿವಭಕ್ತರೇ ಮಧ್ಯದಲ್ಲಿ ಮಿಗಿಲಹರೆಂದು ತಾನು ಅವರ ಭೃತ್ಯನೆಂದರಿದು ಅಂತಪ್ಪ ನಿಜ ಲಿಂಗಾಂಗಿಗಳ ಚಮ್ಮಾಯುಗಿಯ ಕಾಯ್ದಿಪ್ಪುದೇ ಭೃತ್ಯಾಚಾರ ನೋಡಯ್ಯ.
ಇಲ್ಲಿವರೆಗೂ ನಾವು ನೋಡಿ ವೃತ್ಯಾಚಾರ ಒಳಗ ನೋಡ್ಕೊಂಡಿವಿ. ಇಲ್ಲಿ ತಕ್ಕ ಗಟ್ಟಿಗೆ ಐತಲ್ರಿ ಇದು ಸಾರಿ ಒಳಗ ಮಗ್ಗಿದ್ದಂಗ ಇವು. ಇವತ್ತು ಯಾರು ನಮ್ಮ ಹುಡುಗ ಕೇಳಿದೆ ಎಂತ ಬರ್ತಾವ 15 ತಕ ಬರ್ತಾವ ಗಟ್ಟಿಗೆ ಹೇಳಿದ 15 ತಕ ಮಗ್ಗಿ. ಇಷ್ಟು ಹೇಳಿದ್ರು ನಮ್ಮ ಮಗ್ಗಿದ್ದಂಗ ಇವು. ಗುರು ಲಿಂಗ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಏನಾದ್ರು ನಮ್ಗೆಲ್ಲ ಗಟ್ಟಿಗಿರ್ಬೇಕು. ಇಷ್ಟು ಗಟ್ಟಿ ಅಂದ್ರೆ ಭಯಪಟ್ಟಲ್ಲ, ಅಷ್ಟು ಅದ್ರ ಜ್ಞಾನ ಅದ್ರ ಪಕ್ಕ ನಮಗೆ ಇರ್ಬೇಕು. ಇವತ್ತು ಗಣಾಚಾರದ ಕುರಿತು ನೋಡಿ, ಎಲ್ಲರೂ ಗಣಾಚಾರಿಗಳೇ ಬೇರೆ ಇರೋರೆಲ್ಲ ಸಾಮಾನ್ಯ ಇಲ್ಲ. ಗಣಾಚಾರ್ಯದ ಕುರಿತು ನಾವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರಣಗಳು ತನ್ನ ಪ್ರಾಣ ಸ್ವರೂಪವಾಗಿ ಅವುಗಳ ನಿಂದೆಯನ್ನು ಕೇಳಿ ಸೈರಿಸಿದೆ ಶಿಕ್ಷಿಸುವೆನೆಂಬ ನಿಷ್ಠೆಗೊಂಡುದೆ ಗಣಾಚಾರ ನೋಡಯ್ಯ ಇಂತಪ್ಪ ಶಿವಾಚಾರದ ಆಚಾರವನ್ನು ಅರಿಯದೆ ನಾ ಶಿವಭಕ್ತ ನಾ ಶಿವಭಕ್ತೆ ನಾ ಶಿವಾಚಾರಿ ಎಂದು ಕೊಂಬ ವ್ಯರ್ಥ ಶೀಲವಂತರ ನೋಡಿ ಎನ್ನ ಮನನಾಚಿ ನಿಮ್ಮಡಿಗೆ ಮುಖ ಮಾಡಿತ್ತಯ್ಯ ಚನ್ನಮಲ್ಲಿಕಾರ್ಜುನ. ಎಷ್ಟು ಸರಳವಾಗಿ ಅರ್ಥ ಮಾಡಿ ತಾಯಿಯವರು ನಮ್ಗೆ ಹೇಳ್ಯಾರ. ಗಣಾಚಾರ ಅಂದ್ರ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳೆಂಬ ಅಷ್ಟಾವರಣಗಳು ತನ್ನ ಪ್ರಾಣ ಸ್ವರೂಪವಾಗಿ ಅವುಗಳ ನಿಂದೆಯನ್ನು ಕೇಳಿ ಸೈರಿಸದೆ ಶಿಕ್ಷಿಸುವೆನೆಂಬ ನಿಷ್ಠೆ ಗಟ್ಟಿಗೊಂಡದೆ ಗಣಾಚಾರ ನೋಡಯ್ಯ. ಅಂದ್ರ ನಿಷ್ಠಾವಕ್ತಿ ಅಂದ್ರ ನಮ್ಮ ಧರ್ಮದ ಬಗ್ಗೆ, ಧರ್ಮ ಗುರುವಿನ ಬಗ್ಗೆ, ಧರ್ಮದ ಆಚರಣೆಗಳ ಬಗ್ಗೆ ನಮ್ಮ ನಿಷ್ಠೆ ಬಹಳ ಗಟ್ಟಿಗೊಂಡು ಅದ್ರ ಕುರಿತು ನಾವು ಯಾವುದೇ ರೀತಿಯೂ ತ್ಯಾಗಕ್ಕೆ ಸಿದ್ಧರಾಗಿರುವುದೇ ಗಣಾಚಾರ. ಹುಡುಗರೇ ಕರ್ಗೋರು ಶಿವಾಚಾರದ ನಿಂದೆಯ ಕೇಳದಿರುವುದೇ ಗಣಾಚಾರ. ಶಿವಾಚಾರ ಅಂದ್ರೇನು? ಯಾರು ಲಿಂಗಾಂಗಿಗಳಿರ್ತಾರಲ್ಲ ಅವರಲ್ಲಿ ಜಾತಿ ಭೇದ, ಕುಲಭೇದ, ಬೇರೆ ಬೇರೆ ಯಾವುದೇ ಹೆಣ್ಣು ಗಂಡು ಭೇದ, ಏನು ಭೇದಗಳಲ್ಲ ಯಾವುದೇ ಭೇದ ಇಲ್ಲಾರ್ದಂಗ ನಡ್ಕೊಳ್ಳೋದೇನಿದ್ದ ಅದೇ ಶಿವಾಚಾರ. ಅದರ ನಿಂದೆ ಯಾರೇ ಮಾಡಕತ್ರ ಅಂದ್ರೆ ಅದನ್ನ ನಾವು ಕೇಳಲಾರ್ದಂಗ ಅದಕ್ಕೆ ಪ್ರತಿಭಟಿಸುವುದೇ ಗಣಾಚಾರ. ಭೇದ ಬುದ್ಧಿಯ ಜನ ಎಲ್ಲವುಗಳಲ್ಲಿಯೂ ಭೇದಗಳನ್ನು ತಂದು ಸಮಾಜ ತುರುಕಿ ಸಮಾಜವನ್ನು ಹಾಳು ಮಾಡ್ತಾರೆ. ನಿನ್ನೆ ಎಲ್ಲ ಹೇಳಿ ಹೆಂಗೆ ಎದ್ರಾಗ ಭೇದಗಳನ್ನ ತಂದು ತುರುಕ್ತಾರ, ಎಷ್ಟು ಭೇದಗಳನ್ನ ತಂದು ತುರುಕ್ತಾರ. ಅದನ್ನ ನಾವು ಕೇಳಿ ಸಮಾಜದ ಸ್ವಾಸ್ಥ್ಯವನ್ನ, ಈ ಸಮಾಜ ಚೆನ್ನಾಗಿರಬಾರ್ದು, ಈ ಸಮಾಜ ಹಾಳಾಗಿ ಹೋಗ್ಬೇಕು, ನಾವು ಸುಖ ಆಗಿರ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಅವ್ರು ನಮ್ಮಲ್ಲಿ ಬಹಳಷ್ಟು ಭೇದಗಳನ್ನ ತಂದು ಹಾಕ್ತಿರ್ತಾರೆ. ಶಿವ ಅಂತಂದ್ರ ಯಾರಪ್ಪ ಅಂದ್ರ ಯಾರು ಮಂಗಲಕರನಾಗಿರ್ತಾನೋ, ಯಾರು ಪ್ರಗತಿಕರನಾಗಿರ್ತಾನೋ, ಯಾರು ಕಲ್ಯಾಣ ಭಾವವನ್ನು ಹೊಂದಿರ್ತಾರಲ್ಲ ಅದಕ್ಕೆ ಶಿವ 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 ಅಂತಾರೆ. ಮಾನವನ ಒಳಗೆ ಕಲ್ಯಾಣ ಭಾವ, ಬಹಿರಂಗದಲ್ಲಿ ಪ್ರಗತಿಯ ಬೆಳವಣಿಗೆ ಇರಬೇಕು. ಮಾನವನ ಒಳಗಡೆ ಏನಿರಬೇಕು? ಕಲ್ಯಾಣ ಭಾವ ಇರಬೇಕು. ಹೊರಗಡೆ ಏನಿರಬೇಕು? ಪ್ರಗತಿಯ ಬೆಳವಣಿಗೆ ಇರಬೇಕು. ನೋಡಿ, ಇವತ್ತು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಮಂತ್ರಿ ಅಪ್ಪವ್ರು ಕರ್ಕೊಂಡು ಹೋದ್ರು ಲಾಸ್ಟ್ನೇ ಮನೆಗೆ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡಿವಿ. ಹೇಳಿದ್ರು ಅವ್ರ ಅಪ್ಪವರು, ಈ ತಾಯಿ ಐತಲ್ರಿದು 15-16 ವರ್ಷಕ್ಕೆ ಸಣ್ಣ ವಯಸ್ಸಿನ ಮದುವೆ ಮಾಡಿಕೊಟ್ಟಿದ್ರು. ಹಿಂಗೆ ನಡೆಯಕ್ಕೆ ಹೋಗಿ 1 ವರ್ಷ 6 ತಿಂಗಳದೊಳಗ ಗಂಡ ತೀರ್ಕೊಂಡ್ಬಿಟ್ಟ. ಗಂಡ ತೀರ್ಕೊಂಡ, ಯವ್ವ ಏನ್ ಮಾಡುದು ಇಷ್ಟು ಸಣ್ಣ ಮಗಳು ಅಂತ ಹೇಳೋದು ಪೂರ್ತಿ ಹಾಸಿಗೆ ಹಿಡಿದು ಕೂತ್ ಬಿಡ್ತದ ಮಗಳು. ಅವಾಗ ಏನೋ ವಿಚಾರ ಮಾಡಿ ಇನ್ನೊಬ್ಬ ಯಾರೋ ಶರಣರು ಅವ್ರು ಏನೋ ಅವ್ರನ್ನ ಗಂಡ ಹೆಂಡತಿ ಒಟ್ಟೆ ಹೊಂದಾಣಿಕೆ ಆಗುದಿಲ್ಲ, ಗಂಡ ಹೆಂಡತಿ ಮಕ್ಕಳು ಅನ್ನೋಂಥ ಒಂದು ಪರಿಸ್ಥಿತಿ ಬರ್ತದೆ. ಅವಾಗ ವಿಚಾರ ಮಾಡಿದ್ರೆ ಅವ್ರೇ ಇವ ಬೇಡ ನಮಗ ಅಂತ ಅವ್ರ ಅಂದ್ರತ್ರಿ. ಮಕ್ಕಳು ಎಲ್ಲರಿಗೂ ಬೇಡ ಅಂದಾಗ, ಬ್ಯಾಡ ಅಂದ್ರೆ ನೀವು ನಮ್ಮ ಊರಿಗೆ ಬಾ, ಇಲ್ಲಿ ನಾವು ನಿನ್ಗೊಂದು ಕನ್ಯಾ ಕೊಡ್ತೀವಿ, ಲಗ್ನ ಮಾಡ್ತೇವೆ ಅಂತೇಳಿ ಕರ್ಕೊಂಡ್ಬಂದು ಅವ್ರು ಕಲ್ಯಾಣ ಮಹೋತ್ಸವ ಮಾಡ್ಯಾರ. ಈಗ ಅವ್ರ ಮಕ್ಕಳೆಲ್ಲ ಒಬ್ಬ ಇದು ದೊಡ್ಡ ಶಾಲೆ ಓದಾಗ್ತಾನ ಒಬ್ಬ ಮಗಳನ್ನ ಲಗ್ನ ಮಾಡಿ ಕೊಟ್ಟಾರ. ಆ ಮಗಳು ಅದು ಗಂಡು ಮಗನ ಹಡ್ದೈತೆ, ರುಬ್ಬು ಗುಂಡಯ್ಯೋ. ಅಂದ್ರ ಇದ್ರ ಅರ್ಥ ಏನಪ್ಪಾ ಅಂದ್ರ ಒಳಗ ಕಲ್ಯಾಣ ಭಾವ ಇರಬೇಕು, ಹೊರಗ ಸಮಾಜದ ಪ್ರಗತಿಯ ಕಡೆ ಚಿಂತನೆ ಇರಬೇಕು. ಇದೇ ಗಣಾಚಾರ. ಅಂದ್ರ ಆ ತಾಯಿ ಹಂಗ ಬಿಟ್ಟಿದ್ರ, ಆ ತಾಯಿನ ಹಂಗ ನಾವು ಅಲಕ್ಷ್ಯ ಮಾಡಿ ಒಮ್ಮೆ ಗಂಡ ಸತ್ತ ಲಗ್ನ ಆಗಬಾರ್ದು ಹಿಂಗ ಏನು ಮಾಡಿ ಇಂಥವ್ ಏನು ಮಾಡ್ಕೊಂಡು ಬಿಟ್ಟಿದ್ರ.
ಆ ಮನುಷ್ಯ ಹಂಗ ಏನಾರ ಬಿಟ್ಟಿದ್ರೆ ಅದು ಬೀದಿ ಇದು ಆಗಿ ಭಿಕ್ಷಾ ಬೇಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬರ್ತಿತ್ರಿ. ಅಪ್ಪ ನನಗ ನಾ ಈ ಊರಿಗೆ ಬಂದು ಬಹಳ ಸುಖ ಆಗೈತ್ರಿ, ಮನಗಣ ಬಿಲ್ಡಿಂಗ್ ಇಟ್ಟೆಲ್ಲ ಹಾಕಿ ನೋಡ್ರಿ ತೋರಿಸಿದ್ರು ಅವ್ರು. ಹೌದಲ್ರಿ? ಇದು ಒಳಗಡೆ ಕಲ್ಯಾಣ ಭಾವ ಇರ್ಬೇಕು. ಯಾರ ನಮ್ಮ ಅಕ್ಕ ಪಕ್ಕ ಯಾರದಾರ ಎಲ್ಲಿ ಅವ್ರಿಗೆ ಏನು ತೊಂದರೆ ಇಲ್ಲ ಅದ್ರ ಕುರಿತು ವಿಚಾರ ಮಾಡಿ ಏನು ಸಾಧ್ಯ ಆಕೈತಿ, ಏನಾದ್ರೂ ಅವ್ರಿಗೆ ಒಳ್ಳೇದಾಕೈತಿ. ನಮ್ಮ ಒಳಗ ಕಲ್ಯಾಣ ಭಾವನೆಗಳು ಇರಬೇಕು. ಆ ಪ್ರಗತಿಯ ವಿಚಾರಗಳನ್ನ ಮಾಡ್ತಿರ್ಬೇಕು. ಈ ಪ್ರಗತಿಯ ವಿಚಾರಗಳೇ ಈ ಯಾರು ನಮ್ಮ ಈ ದೇಶದ ಮೂಲಭೂತವಾದಿಗಳು ಏನದಾರಲ್ಲ ಅವ್ರಿಗೆ ಹಿಡಿಸಂಗಿಲ್ಲ. ಅವ್ರಿಗೆ ಇದು ಹೆಂಗಂದ್ರೆ ಇದು ಕುಂಠಿತ ಆಗಿ ಇದು ಒದ್ದಾಡ್ಕೊತ ಇಲ್ಲೇ ಇರಬೇಕು, ನಮ್ಮ ಮೇಲೆ ಸವಾರಿ ಮಾಡ್ಬೇಕಿರ್ತಾರ. ಪ್ರಗತಿ ಆಗ್ಲಾರ್ದಂಗ ನೋಡ್ಕೊಂಡು ಹೋಗ್ತಾರೆ. ನಾವು ಏನ್ ಮಾಡ್ಬೇಕು, ನಾವು ಲಿಂಗಾಯತರಾದವ್ರು ಪ್ರಗತಿ ಇರ್ತ ಒಳಗ ಕಲ್ಯಾಣ ಭಾವ, ನನ್ನ ಕಲ್ಯಾಣದ ಕಡೆಗೆ ನಾನು ಲಿಂಗ ಪೂಜೆ ಮಾಡ್ಕೊಂಡು ನಾನು ಲಿಂಗ ಸಾಧನೆಗಳನ್ನು ಮಾಡ್ಕೊಂಡು ವಚನಗಳನ್ನ ತಿಳ್ಕೊಂಡು ಒಳಗ ನಾನು ಕಲ್ಯಾಣ ಭಾವ ಆಗ್ಬೇಕು, ನನ್ನ ಕಲ್ಯಾಣ ಆಗ್ಬೇಕು ಅಂದ್ರೆ ಮೋಕ್ಷದ ಮಾರ್ಗದಲ್ಲಿ ನಾನು ಇರಬೇಕು. ಆ ಸಮಾಜದ ಪ್ರಗತಿಯ ಕಡೆಗೆ ನನ್ನ ದಿಕ್ಕು, ನನ್ನ ವಿಚಾರಗಳು ಹರಿತಾ ಇರಬೇಕು. ಅಂತ ವಿಚಾರಗಳು ಈ ಪ್ರಗತಿಗೆ ಅಡ್ಡಿಯಾಗುವ ಯಾವುದೇ ಆಚಾರ ವಿಚಾರಗಳು ಅದರ ವಿರುದ್ಧ ನಾವು ಹೋರಾಡಬೇಕು. ಈ ಪ್ರಗತಿ ಆಗ್ಲಾರ್ದಂಗೆ ಏನು ಯಾರು ಪ್ರಯತ್ನ ಮಾಡ್ತಿರ್ತಲ್ಲ ಅದರ ವಿರುದ್ಧ ಗಟ್ಟಿಯಾಗಿ ಹೋರಾಡುವುದೇ ಏನೈತ್ಲ ಗಣಾಚಾರ. ಯಾರದೇ ದಾಕ್ಷಿಣ್ಯಕ್ಕೆ ಒಳಗಾಗದೆ, ಯಾರ ಹಂಗಿನಲ್ಲಿಯೂ ಬದುಕದೆ, ಧರ್ಮದ್ರೋಹ ಎದುರಾದಲ್ಲಿ ತೀವ್ರ ಪ್ರತಿಭಟನೆ ಮಾಡುವುದೇ ಏನಾಗಿರ್ತೈತಿ, ಗಣಾಚಾರ ಆಗಿರ್ತೈತಿ. ಇನ್ನೇನು ನೀವೆಲ್ಲರೂ ಅದಿರಲ್ಲ, ಏನು ಸಾಮಾನ್ಯರಲ್ಲ ನೀವೆಲ್ಲರೂ ಆ ಗಣಾಚಾರಿ ಸ್ವರೂಪಿಗಳೇ ಇದ್ದೀರಿ. ನಾ ಬಂದು 5 ದಿವಸ ಆಯ್ತು ನೋಡಾಕ್ತೀನಿ, ನೀವೆಲ್ಲರೂ ಗಣಾಚಾರಿ ಸ್ವರೂಪರೇ ಇದ್ರಿ. ಆದ್ರೂ ಇನ್ನೊಂದ್ಸರ್ತಿ ಸುಮ್ಮನೆ ನಿಮ್ಗೆ ನೆಪ್ ಮಾಡಿ ಕೊಡ್ತೀನಿ. ಇದು ಗಣಾಚಾರ ಅಂದ್ರೆ ಏನು? 40 ವಾರ್ಡ್ ವೀರೇಶ್ವರ ಶರಣರು ಇದ್ರು. 40 ವಾರ್ಡ್ ವೀರೇಶ್ವರ ಶರಣರು ಅವರು ಈರಯ್ಯ ಹಿರೇಮಠ, ಅವ್ರದ್ದು ಈರಯ್ಯ ಹಿರೇಮಠ. ಮತ್ತೆ ಅವರು ಹಿರೇಮಠರು ಜಾತಿ ಸ್ವಾಮಿಗಳು ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅದನ್ನ ಹಂಗ ಈ ಕಡೆ ಎಲ್ಲ ಮಾಡ್ಕೊಂತ ಹೋಗಿದ್ರು. ಎಲ್ಲ ವೈದಿಕತೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ರು. ಅವ್ರ ಊರಾಗ ಬಸವ ಪುರಾಣ ಹಚ್ಚಿದ್ರು. ಬಸವ ಪುರಾಣ ಹಚ್ಚಣ ಅವಾಗ ನೋಡ್ರಿ, ಆ ಬಸವ ಪುರಾಣ ಮಾಡುವಂತ ಗುರುಗಳು ಎಂತ ನಿಷ್ಠೆ ಇತ್ತಂದ್ರ ಅವ್ರು ಕೇಳಿದ್ರು ಬಸವ ಪುರಾಣ ಹಿಂಗೆಲ್ಲಾರು ನಮ್ಮ ಊರಾಗ ಮಾಡ್ರಿ ಅಂದ್ರು. ಮಾಡ್ತೀನಿ ಬಸವ ಪುರಾಣ 8 ದಿವಸ ಅಂತಂದ್ರು. 1 ತಿಂಗ್ಳ್ರಿ ಅಪ್ಪವ್ರಿ ಅಂದ್ರು. 1 ತಿಂಗಳದ ಬಸವ ಪುರಾಣ ಮುಗಿಯಂಗಿಲ್ಲ, ಹಂಗಾರೆ 2 ತಿಂಗಳು ಮಾಡ್ರಿ, ಮುಗಿಯಂಗಿಲ್ಲ. 3 ತಿಂಗಳ ಮುಗಿಯಂಗಿಲ್ಲ. ಮತ್ತ ಅದ್ ಯಾವಾಗ ಮುಗಿದೈತೆ ಅವಾಗ ಮುಗಿಸ್ರಿ ಅಪ್ಪವ್ರಿ ಅಂದ್ರು. ಆಯ್ತು, ಬಸವ ಪುರಾಣ ಅಂದ್ರ ಬಸವಣ್ಣನವರು ದಾಸೋಗ ಹೇಳ್ಯಾರ. ಮತ್ತವೆಲ್ಲ ಮಕ್ಕಳು ಅದಕ್ಕೆ ಬಸವಣ್ಣನವ್ರು ದಾಸೋಗ ಹೇಳ್ಯಾರ, ನೀವು ದಾಸೋಗ ನಡೆಸ್ಬೇಕು. ಎಂದ ನೀವು ದಾಸೋಗ ನಿಲ್ಲಿಸ್ತಿರ್ಲ ಅವಾಗ ನಾ ಪುರಾಣ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು. ಆ ಪ್ರಕಾರ ಇದನ್ನ ಮಾಡಿದ್ರು. 3.5 ತಿಂಗಳ ಬಸವ ಪುರಾಣ ಆಯ್ತ್ರಿ. 40 ವಾರದಾಗ 3.5 ತಿಂಗಳು ಆಯ್ತು. ಈ ಈರಯ್ಯ ಹಿರೇಮಠ ಅನ್ನೋರು ಏನದಾರಲ್ಲ ಅವಾಗೊಂದು ಪುರಾಣ ಹೇಳೋರ್ ಮುಂದೆ ಏನ್ ಮಾಡ್ತಿರ್ತಾರ, ಒಂದ್ ನಂದಿ ಎತ್ತು ಕುಂದಿರ್ತಿರ್ತಾರ. ಈ ಗುಡಿಯಾಗ ಒಂದ್ ಎತ್ತ ಕುಂದಿರ್ಸುದ್ರೆ ಎತ್ತು ಓಡಾಡಂಗಿಲ್ಲ, ಇದು ಒಳಗಿನ ಕಲ್ಲನ್ನು ಓಡಾಗಲ್ಲ. ಹಂಗ ನಂದಿ ಎತ್ತು ಕುಂದ್ರಬೇಕು. ಅಕಸ್ಮಾತ್ ನೀವೆಲ್ಲ ಬಾಳ ಪುಣ್ಯ ಅದು. ಇವ್ರು ಇಷ್ಟೆಲ್ಲಾ ಜನ ಇಷ್ಟೆಲ್ಲ ಒತ್ತಡಿದ್ರು ಸುಮ್ಮನೆ ಕೂತೀವ್ರಿ. ಅಲ್ಲಿ ಪುರಾಣ ಅಂದ್ರೆ ಯಾರು ಕುಂದಿರ್ತಿರ್ಸುಲ್ರಿ. ಕಡಿಕ ಅವ್ ಒಂದರಿಗೆ ಕುಂದಿರ್ಲಿ ಅದು ನಂದಿ ಎತ್ತ ಅವ್ನು ಒಬ್ಬರಿಗೆ ಕುತ್ಕೊಂಡು ಕೇಳಿ 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 ಅವರ 3.5 ತಿಂಗಳದಾಗ ಏನ್ ಕೇಳಿದ್ರಲ್ಲ. ಮತ್ತ ಅವ್ರು ಶಿಕ್ಷಣ ಕಲ್ತಿದ್ರು. ಅವ್ರ ಕನ್ನಡ ಶಾಲೆ ಮಾಸ್ತರ್ ಇದ್ರಿ. ಅವರು ಕನ್ನಡ ಶಾಲೆ ಮಾಸ್ತರ್ ಇದ್ರು. ಅವ್ರು ಮದುವೆ ಆಗಿತ್ತು, ಗುರುದೇವಿ ತಾಯಿಯವ್ರ ಮದುವೆ ಆಗಿತ್ತು. ಅಷ್ಟೊತ್ತಿಗೆ ಆಗಲೇ 5 ಮಂದಿ ಮಕ್ಕಳು. ಅದ್ರ ಒಂದ ಹೆಣ್ಣ 4 ಮಂದಿ ಎಲ್ಲ ಗಂಡಸ ಮಕ್ಕಳು. ಇಷ್ಟೆಲ್ಲ ದೊಡ್ಡ ಸಂಸಾರ ಇತ್ತು. ಭಿಕ್ಷಾ ಮಾಡ್ಕೊಂಡು ತಿನ್ನೋದು, ಕಣಕ್ ಹೋಗುದು, ಇಷ್ಟೆಲ್ಲ ಮಾಡಿದಾಗ ಈ ಬಸವ ಪುರಾಣ ಕೇಳಿ 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 ನಿಷ್ಠೆ ಬಂದ್ಬಿಡ್ತು. ನಾವ್ ಎಷ್ಟು ತಪ್ಪು ಮಾಡಕತ್ತೀವಿ, ಇದು ಮಾರ್ಗ ಅಲ್ಲ, ಸತ್ಯವಾದ ಮಾರ್ಗ ಅಂದ್ರ ಬಸವಣ್ಣನವರು ಶರಣರು ಏನ್ ಹೇಳಲ್ಲ, ಇದೇ ಸತ್ಯವಾದ ಮಾರ್ಗ ಅಂತ ತಿಳ್ಕೊಂಡ್ಬಿಟ್ಟು. ಆ ಹಿರೈ ಸ್ವಾಮಿಗಳು ಏನ್ ತಿಳ್ಕೊಂಡಲ್ಲ ಅದನ್ನ ಎಲ್ಲಾರಿಗೂ ಹೇಳಾಕತ್ರು. ಅಪ್ಪರೇ ಇದು ತಪ್ಪಾಕೈತಿ, ಹಿಂಗ್ ಮಾಡ್ಬಾರ್ದು. ನಾವು ಮನಿ ಶಾಂತಿ ಅಂದ್ರೆ ಹಿಂಗೆಲ್ಲ ಪಡ ಹೊತ್ಕೊಂಡು ಹೋಗ್ಬಾರ್ದು. ಹಿಂಗಿಲ್ಲ, ಬಸವಣ್ಣವ್ರು ಕೊಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯನ ನೋಡ್ಕೋತ ಹಿಂಗ್ ಮನಿಯೊಳಗೆ ಹೋಗ್ಬಿಟ್ರೆ ಮುಗಿತ್ರಿ. ಆಕಳ ಹೋಗ್ಸಬಾರ್ದು, ಬೆಂಡಿ ಹಾಕಿ ಕೂಸಿದ್ರೆ ಅದು ಬೇಡ. ಇದು ನೀವೆಲ್ಲ ಕಡೆ ಹೇಳಾಕತ್ರು. ಏನ್ ಸ್ವಾಮಿ ತೆಲಿಗಿಲಿ ಕೇಳ್ತಾ ನೀವ ಎಷ್ಟು ಚಲೋ ಇದ್ದಲ್ಲ. ಈ ಬಸವ ಪುರಾಣ ಕೇಳಿ 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 ಅವ್ರಿಗೆ ಎಲ್ಲಾರು ನಿಮ್ಗತ್ತೆ ಆಗ್ಬಿಟ್ರು. ನೀವೆಲ್ಲ ಏನಾಗಿರ್ಲ ಹಂಗಾಗಿ ಕೂಡ್ತಿದ್ವು. ಹಂಗಾಗಿ ಮತ್ತೆ ಸ್ವಾಮಿಗಳು ಮತ್ತೆ ಊರು ಹಿರೇಮಠ ಸ್ವಾಮಿಗಳು ಹೇಳ್ದಂಗೆ ಕೇಳ್ತಿರ್ತಾರೆ. ಎಲ್ಲರೂ ಕೇಳೋರು ಮತ್ತೆ ಅವ್ರು ಒಬ್ಬರೇ ಇರ್ತಾರೆ. ಊರಾಗ ಹಿರೇಮಠರು ಮತ್ತೆ ಬೇರೆದ್ರು ಇರ್ತಾರೆ. ಇವ್ರು ಅಲ್ಲಿ ಅಂದ್ರೆ ಇವ್ರು ತಕ್ಕೋತಾರೆ. ಹಿಂಗೋಗಿ ಆ ಕೆಲಸ ಮಾಡ್ಸೋತಿವ್ರು. ಆಯ್ತು ಇವ್ರು ಹೆಂಗಿದ್ದಂಗೆ ಇದು ಮಾಡ್ಕೊತಿವ್ರು. ಮುಂದೆ ಒಂದ್ ದಿವ್ಸ ಏನಾಯ್ತು, ಆ 40 ವಾರದಾಗ 40 ವಾರದಾಗ ನಾವು ಕೇಳ್ದಾಗ ಹೇಳ್ಬೇಕು, ಮತ್ತೆ ಹೇಳ್ಲಿಕ್ಕೆ ನೀವು ಬೇಯಿಸ್ಬಿಡ್ತೀವಿ. 40 ವಾರದಾಗ ಏನೈತೆ ಅಂದ್ರೆ ಅಲ್ಲೊಂದು ದೇವಿ ಗುಡಿ ಐತ್ರಿ. ನಿಮ್ಮ ಊರಾಗ ಏನ್ ಮಾಡೈತಿ ಗೊತ್ತಿಲ್ಲ. ಅಲ್ಲೊಂದು ದೇವಿ ಗುಡಿ ಐತಿ. ಅಲ್ಲಿ ದೇವಿ ಕೋಣ ಕಡಿತಾರ. ಮನಗಂಡು ಓರಸ್ದಾಗ ಚಲೋ ಮೇಯಿಸ್ತಾರ, ಕೋಣ ಕಡಿತಾರ. ನಮ್ಮ ಧರ್ಮ ಯಾವ್ದು? ಅಹಿಂಸಾ ಧರ್ಮ.
ಸಕಲ ಜೀವಾವಳಿಗೆ ಲೇಸನ್ನೇ ಬಯಸುವ ಧರ್ಮ ನಮಗೈತಿ. ಇವ್ರು ಏನ್ ಮಾಡಿದ್ರು 40 ವರ್ಷ ವೀರೇಶ್ವರ ಶರಣರು ವರ್ಷರು ಪಾಣ ಕಡೆಗೆ ಇವರೆಲ್ಲ ಸ್ವಾಮಿ ಹೋಗಿ ಬಂದಿತ್ತು ಜಯ ಅಂದವ್ರು. ಇವ್ರು ಏನಂದ್ರ ಅವಾಗ ಹೋಗಿ ಗೌಡ್ರಿ ಬೆಟ್ಟದ್ರು. ಆ ಊರಾಗ 2 ದೊಡ್ಡ ಗೌಡ್ರು ಬಂತಾರದು. ಹೋಗಿ ಗೌಡ್ರಿ ಬೆಟ್ಟದ್ರು ಗೌಡ್ರ. ಮತ್ತೆ ಬಸವಣ್ಣನವ್ರು ಬಸವ ಪುರಾಣ ಕೇಳಿ 3 ತಿಂಗಳೆಲ್ಲ ಕೇಳಿ 3.5 ತಿಂಗಳ ಶರಣರು ಸಕಲ ಜೀವಾವಳಿಗೆ ಲೇಸನ್ನ ಬಯಸದ್ ಹೇಳ್ಯಾರ. ಅದಕ್ಕೆ ನಾವು ಪಾಣ ಕಡಿಬ್ಯಾಡ್ರಿ, ಜೀವ ಹಿಂಸೆ ಮಾಡೋದು ಬೇಡ, ಹಂಗ್ ಮಾಡಿದ್ರೆ ತಪ್ಪಕ್ಕೈತಿ ಹಂಗೆಲ್ಲ ತಿಳಿಸಿದ್ರು. ಇವ್ರು ಗೌಡ್ರಂದ್ರು ಸ್ವಾಮಿ ಏನು ಹೊಸದ್ ಹೇಳಕತ್ತೀವೋ ಮತ್ತು ಮಂದೆಲ್ಲ ಏನಂತಾರ ಗೊತ್ತಿಲ್ಲ. ಆ ಗೌಡ್ರು ಏನಂತಾರಪ್ಪ ಆ ಗೌಡ್ರ ವಿಚಾರ ಆ ಗೌಡ್ರಂತೆ ಇಚ್ಚಿಗಡೆ ಗೌಡ್ರಂತೆ ದೊಡ್ಡ ಗೌಡ್ರ ಮನೆ ಇದಾರೆ ಅಲ್ಲಿ ಈ ಗೌಡ್ರಂತೆ. ಆ ಗೌಡ್ರು ಹಿಂಗೆ ಅಂದ್ರು ಏನು ಸ್ವಾಮಿ ಮತ್ತೆ ಏನಪ್ಪ ಊರನ್ ಮಂದಿ ಹೆಂಗಂತಾರ ಏನು ಆ ಗೌಡ್ರು ಇಲ್ಲ ಆ ಗೌಡ್ರು ನಿಮ್ಗೆ ಕೇಳಂದಾರ್ರಿ. ನಾವಿಬ್ರು ಕೂಡ ವಿಚಾರ ಮಾಡ್ತೇವಲ್ಲ ಅಂದ್ರು. ಇಬ್ರು ಕೂಡ ವಿಚಾರ ಮಾಡಿದ್ರು. ಅವ್ರ ಗೌಡ್ರು ವಿಚಾರ ಮಾಡಿ ಹೆಂಗ್ ಮಾಡುದು ಸ್ವಾಮಿ ಬಂದ್ ಹಿಂಗೆ ಅದೇನ್ ಸ್ವಾಮಿ ಹೇಳ್ತಿತ್ತು ಸ್ವಾಮಿ ಅದ್ರಲ್ಲಿ ಮಾತು ಕೇಳಿದ್ರು ಇವ್ರು ಗೌಡ್ರು ಅಂದ್ರೊಡನೆ ಮತ್ತ ಇವ್ರು ಬಿಡ್ಲಿಲ್ಲ. ಇವ್ರು ಬಿಡ್ಲಾರ್ದಂಗ ಹಾಕ್ಯಾರಿ. ಮತ್ತ ಹೊಳೆ ಬಂದು ಈ ಗೌಡ್ರಿಗೆ ಬೆಟ್ಟ ಆದ್ರೆ ಈ ಗೌಡ್ರು ಬಂದು ಸುಮ್ ಬಿಡೋದೇನ ಅದೆಲ್ಲ ನಮ್ಮ ಹಿರಿಯರಿಂದ ಮಾಡ್ಕೊಂಡ್ ಬಂದಾರೆ. ನೀವು ಹೊಸದ್ ಏನು ಅಂತ ಹೇಳ್ಬೇಡ ಅಂದ್ರು. ಇಲ್ರಿ ಗೌಡ್ರ ಹಂಗ ನಡಿದಿಲ್ಲ ಅದು ಇದು ಮಾಡ್ತೀನಿ ಉಪವಾಸ ಕುಂದಿರ್ತೀನಿ ಹಂಗೆ ಹಿಂಗಂದ್ರೆ ಎಲ್ಲಿ ಉಪವಾಸ ಏನ್ ಬೇಕಾ ಮಾಡ್ಕೊಂಡು ಹಿಂಗೆ ಒಂದ್ 2-3 ದಿವಸ ಉಪವಾಸ ಮಾಡಿದ್ರಿ. ಇವ್ರು ಯಾರು ಕೇರ ಮಾಡ್ಲಿಲ್ರಿ. ಕೇರ್ ಮಾಡ್ಲಲ್ಲ ಮತ್ತೆ 3ನೇ ದಿವಸ ಪಣ ಕಡಿ ಪರಿಸ್ಥಿತಿನೇ ಬರೋಣ. ಇವ್ರು ಅಲ್ಲೇನು ಉಪವಾಸ ಕುಂತಿರಲ್ಲ ಅದು ಬಿಟ್ಟು ಹೋದ್ರಲ್ಲಿ ಹೋಗಿ ಕ್ವಾಣಿಗೆ ತೆಕ್ಕಿಂಗ್ ಬಿದ್ರು. ಕ್ವಾಣಿಗೆ ಮೊದಲು ನಾನು ಕಡಿ ಅಂದ್ರು. ಎಲ್ಲೂ ಸ್ವಾಮಿ ಏನ್ ಆಗ್ಲಿಟ್ಟು ಹಚ್ಚಿ ನೀನು ನಾನು ಕಡಿ ಅದನ್ನ ಕಡಿ ಬಾಣ ಬಿಟ್ಟು ನಿನ್ನೆ ಕಡಿತಾವ ತಂಗಿ 108 ಮಂದಿ 108 ಬಾಣ ಕುಡ್ದರು. ಇದು ಕಡೆ ಮಾಡಿದ್ರು ಎಲ್ಲ ಮಾಡಿ ಬೇರೆ ಹೇಳ್ಕೊಂಡು ತಗೊಂಡು ಮುಗಿಸ್ಬಿಟ್ರೆ ಕಡೆ. ಅವಾಗ ಇವರು 40 ವಾರ್ಡ್ ವೀರೇಶ್ವರ ಶರಣರು ಶೆಟ್ಟಿಗೆ ಅಂತ ಹೇಳಿದ್ರು. ಅಲ್ಲ ನೋಡಿ ಇದನ್ನ ಕಡಿದ್ರಿ ಅಂದ್ರ ಇದನ್ನ ಕಡಿತೀನಿ ಅಂದ್ರ ನಾನು ಊರ್ ಬಿಟ್ಟು ಹಾಕಿನಿ ಅಲ್ಲಿ ಊರ್ ಕಡೆ ಹೊಟ್ಟೆ ಹೋದಲ್ಲ ಅಂದ್ರು. ಹೋಗ ಸ್ವಾಮಿ ಏನೇ ತಿಳಿತಿತ್ತು ಅದನ್ನ ಹೋಗತ್ತಂದ್ರು. ಸಹಜವಾಗಿ ಅಂದ್ಬಿಟ್ರು. ಅವತ್ತು 40 ವಾರ್ಡ್ ವೀರೇಶ್ವರ ಶರಣರು ಆ ಊರನ್ನ ನೋಡ್ಕೊತ ಈ ಊರಿನ ಋಣ ಮುಗಿತಲ್ಲಪ್ಪ ಅಂತ ನೋಡ್ಕೋತ ಒಂದ್ ಅರ್ಧ ಕಿಲೋಮೀಟರ್ ಹಿಂಬರ್ಕಿನೇ ಬಂದ್ರಿ. ಅರ್ಧ ಕಿಲೋಮೀಟರ್ ಹಿಂಬರ್ಕಿ ಬಂದು ಅಲ್ಲೇ ಹೊಳ್ಳಿ ಹೋದ್ರು. ಅಲ್ಲೇ ಈಗ 40 ವಾರ್ಡ್ ವೀರೇಶ್ವರ ಶರಣರ ಸರ್ಕಲ್ ಆಗಿತ್ತು. ಅರ್ಧ ಕಿಲೋಮೀಟರ್ ಮೇಲೆ ಸರ್ಕಲ್ ಆಗಿತ್ತು. ನಾನು ಈ ಊರಿನ ಋಣ ಮುಗಿತಲ್ಲಪ್ಪ ಅಂತಂದು ಆದ್ರೆ ಈ ಸುದ್ದಿ ಏನಾಯ್ತು ಒಂದ್ ಮನೆಗೆ ಹೋಗ್ಬಿಡ್ತಿರ. ಗುರುದೇವಿ ತಾಯಿ ಹೋಗ್ಬಿಡ್ತು. ಆ ಗುರುದೇವಿ ತಾಯಿ ಅಂದ್ರು ಏಯವ್ವ ನಮ್ಮ ಹಿರಿಯ ಮುತ್ಯ ಇದು ಸಾಮಾನ್ಯ ಮುತ್ಯ ಅಲ್ಲಿದು ಒಮ್ಮೆ ತಲೆಯಾಗ ತಗೋತ ಹೊಟ್ಟೆ ಬಿಡುದಿಲ್ಲ ಯವ್ವ ಅಂತತಿ. ಹೇಳ ಮಕ್ಕಳು ತಗೊಂಡು ಬಾಳೆ ಹಾಕೊಂಡು ಓಡ್ಕೋತ ಬಂದು ಯವ್ವ ಎಲ್ಲಿ ಹೊಂಟ್ರಿ ಏನ್ ಜಗತ್ತು ಎಕಡೆ ಕರಿತೈತೆ ಆ ಕಡೆ ಹೋಗ್ತೀನಿ ನಾನು ಬರ್ತೀನಿ. ನೀ ಯಾಕೆ ಬರ್ತೀಯ ನಾನ್ ಎಲ್ಲ ಮುಗಿತು ನಾವೇನು ಎಲ್ಲ ಹಾಳಾಗಿ ಹೋಗುದು ದಾರಿ ಹಿಡಿದು ನಾನು ನೀ ಬರಬೇಡ ಅಂತೀನಿ. ನೀ ಬರ್ಬೇಡ ಇಲ್ರಿ ಅಪ್ಪ ನಾನು ಏನ್ ಲಗ್ನ ಮಾಡಿಕೊಟ್ಟಾರ ನೀವೇ ನಮ್ಗೆ ಪತಿ ಪರಮಾತ್ಮ ನೀವ್ ಹಂಗಿರ್ತೀರಿ ಬರ್ತೀನಿ ನಾನು. ಅವ್ನ ಈಗ ಮಕ್ಕಳನ್ನ ತೊಗೊಂಡು ಹೆಂಗ್ ಬರ್ತೀನಿ ಹೆಂಗ್ ಇದ್ದಂಗ ಅಕ್ಕ ನಾನು ನಿಮ್ ಜೋಡಿ ಬರ್ತೀನಿ. ಅಲ್ಲಿದನ್ ನಡ್ಕೋತ ಬಂದ 40 ವಾರದಿಂದ ನಡ್ಕೋತ ಆಲ್ಮಟ್ಟಿ ತಕ್ಕ ಬಂದು ಆಲ್ಮಟ್ಟಿ ಒಳಗ ರೈಲ್ವೆ ಹತ್ತಿ ಮುಂದೆ ಯಾಕಡೆ ಹೋಗುದು ರೈಲ್ವೆ ಸ್ಟೇಷನ್ ಹೊರಟಿನ ಒಂದು ರೈಲ್ವೆ ಕಡೆ ಗದಗ ಕಡೆಯಿಂದ ಹತ್ತಿದ್ರು ಸೀದಾ ಸೋಲಾಪುರಕ್ಕೆ ಹೋಗಿ ಇಳಿದ್ಬಿಟ್ರು. ಸೋಲಾಪುರಕ್ಕೆ ಹೋಗಿ ಇಳಿದಂತವ್ರು ಇಡೀ ಜೀವನದ ಎಲ್ಲ ಸೋಲಾಪುರದಾಗ ಇದನ್ನ ತತ್ವ ಬಿತ್ತಿದ್ರು. ಇದೇ ಶುದ್ಧವಾದ ತತ್ವನೇ ಬಿತ್ತಿದ್ರು. ಕಾಯಕ ದಾಸೋಹ ಮನಿ ಭಿಕ್ಷೆ ಮಾಡೋದು. ಅದು ಬಾಟ್ ಮನಿ ಅಲ್ಲ 5 ಮನಿ ಭಿಕ್ಷೆ ಮಾಡ್ತಿದ್ರು. 5 ಮನಿ ಭಿಕ್ಷೆ ಮಾಡೋರು ಅತೀ ಸರಳ. ದೋತ್ರುಗಳು ಗಂಟು ಹಾಕೊಂಡಿದ್ದು ಬ್ಯಾಗೊಂದ ಕಂಬಳಿ ಬಹಳ ಇದು ಮಾಡ್ಕೊಂಡು ಕಾಯಕ ಆದ್ರು. ಮನಿ ಹೋದಲ್ಲೆಲ್ಲ ಕೇಳೋರು ನಿಂಗೆ ಯಾಕಿಲ್ಲ ನಿಂಗೆ ಪೂಜೆ ಯಾಕೆ ಮಾಡ್ಕೊಂಡಿಲ್ಲ, ಹಿರಿಯರಿಗೆ ಗೌರವ ಯಾಕೆ ಕೊಡಕತ್ತಿಲ್ಲ, ಇವ್ರು ಹಿರಿಯರಿಗೆ ಆರಾಮಿಲ್ಲ ದವಾಖಾನಿಗೆ ಯಾಕೆ ತೋರಿಸಿಲ್ಲ, ಸೊಸಿನ ಯಾಕೆ ಚೆನ್ನಾಗಿ ನೋಡ್ಕೊಳಕತ್ತಿಲ್ಲ. ಇದು ಅಂದ್ರೆ ಏನು ನಾವು ಗುರುಗಳಾದವ್ರು ಮಾಡ್ಬೇಕಾಗಿಲ್ಲ. ಈ ಗುರುಗಳು ಮನಿ ಹಿಟ್ಟು ಬೇಡಕ್ ಬರೋದು, ರೊಟ್ಟಿ ಬೇಡಕ್ ಬರೋದು, ಇದೆಲ್ಲ ಎದಕ್ಕೆ ಬರ್ತಾರಪ್ಪ ಅಂದ್ರೆ ನಿಜವಾಗ್ಲೂ ಬರೋ ಪದ್ಧತಿ ಅಂದ್ರೆ ಇದು ಮನಿಗೆ ಬಂದಾಗ ನೋಡ್ಬೇಕು ಅಲ್ಲಿ ಎಲ್ಲಾರು ಸರಿಯಾಗದಾರ ಇಲ್ಲೋ, ಬಂದು ಸೊಸಿನ ಚೆನ್ನಾಗಿ ನೋಡಾಕ್ತಾರಲ್ಲೋ, ಆ ಮುದುಕಿ ಆಗೈತೆ ಅತ್ತಿನಕ್ಕಿ ಸೊಸಿ ಚೆನ್ನಾಗಿ ನೋಡ್ಕೊಳಕತ್ತಾಳ ಇಲ್ಲೋ, ಇದನ್ನೆಲ್ಲಾ ನೋಡ್ಕೊಂಡು ಅದು ಏನಾರ ತಪ್ಪಿದ್ರೆ ಹೇಳಬೇಕಿದು ಪದ್ಧತಿ. ಬಸವಣ್ಣನವ್ರು ಈ ತರ ಪದ್ಧತಿ ಹಾಕಿ ನಮ್ಗೆ ಕೊಟ್ಟಾರ. ಆದ್ರ ಇದನ್ನೆಲ್ಲ ಬಿಟ್ಟು ಯಾಕೆ ಕಡೆ ಮಾಡುತ್ತೆ ಇದನ್ನೆಲ್ಲ ಪದ್ಧತಿಯನ್ನು ಅಲ್ಲಿ ಚೆನ್ನಾಗಿ ಸೋಲಾಪುರದಾಗ ಬೆಳೆಸಿದ್ರಿ. ಅದು ಸೋಲಾಪುರ ಅಂದ್ರೆ ಸಿದ್ದರಾಮೇಶ್ವರ ನೋಡ ಬಹಳ ಚೆನ್ನಾಗಿ ಅಲ್ಲೆಲ್ಲ ಕೆಲಸ ಮಾಡ್ಕೊತ ಹೋದ್ರು. ಅವರ ಗಣಾಚಾರಿ ಎಷ್ಟಿತ್ತಂದ್ರ ಒಂದು ಊರೇ ಬಿಟ್ಟು ಬಂದ್ರು. ಆ ಊರಾಗ ಒಬ್ರು ಬಹಳ ದೊಡ್ಡ ವ್ಯಕ್ತಿಗಳು, ಆ ಊರು MLA ಅವರು. ಅವ್ರು ಯಾರಪ್ಪ ಅಂತಂದ್ರ ವಾರದ ಮಲ್ಲಪ್ಪ ಶೆಟ್ರು ಅಂತ. ವಾರದ ಮಲ್ಲಪ್ಪ ಶೆಟ್ರು ಅಂದ್ರೆ ಬಹಳ ದೊಡ್ಡ ಶ್ರೀಮಂತರು. ಅವಾಗಿನ ಕಾಲಕ್ಕೆ ಮೆಣಸಿನಕಾಯಿ ಇವೆಲ್ಲ ಅಡಚಿ ವ್ಯಾಪಾರಿ ಅವ್ರದ್ದು. ಅವಾಗಿನ ಕಾಲಕ್ಕೆ ಅವರು ಇದಿದ್ರು, ಮುಂಬೈ ಸರ್ಕಾರಕ್ಕೆ MLA ಇದ್ರು. MLA ಮತ್ತೆ ಮಿನಿಸ್ಟರ್ ಇದ್ರಿ ಅವ್ರು. ಈಗ ಮಿನಿಸ್ಟರ್ಗಳಿಗೆ ಏನ್ ಕೊಟ್ಟಿರ್ತಾರೆ, ಯಾವ ಟೈಮ್ ಬಾಳಗೈತಿ ಹಾಗೈತಿ ನಾನ್ ಕೆಲಸ ಮುಗಿಸ್ಬೇಕಲ್ಲ ನಾನು. ಮುಂಬೈ ಸರ್ಕಾರದವ್ರು ಏನ್ ಕೊಟ್ಟು ಈಗೆಲ್ಲರಿಗೆ ಏನ್ ಕೊಡ್ತಾರೆ, ಮಿನಿಸ್ಟರ್ಗಳಿಗೆ ಕಾರ್ ಕೊಡ್ತಾರ. ಅವ್ರಿಗೆ ಅವ ರೈಲ್ವೆ ಕೊಟ್ಟಿದ್ರಿ.
ರೈಲ್ವೆ ಕೊಟ್ಟಿದ್ರು ಅಂದ್ರೆ ಮುಂಬೈಕ ಸೊಲಾಪುರ ಹೋಗಾಕ ಒಂದು ರೈಲ್ವೆನೇ ಕೊಟ್ಟಿದ್ರು ಅಂತ ದೊಡ್ಡ ಇದ್ರು ಇವರು. ಅವರೆಲ್ಲ ಬಸವಣ್ಣನ ತತ್ವವನ್ನು ಚೆನ್ನಾಗಿ ವೀರೇಶ್ವರ ಶರಣರಿಂದ ಚೆನ್ನಾಗಿ ತಿಳ್ಕೊಂಡಿದ್ರು ವಾರದ ಮಲ್ಲಪ್ಪ ಶೆಟ್ರು. ಅವ್ರು ಎಂತ ವಾರದ ಮಲ್ಲಪ್ಪ ಶೆಟ್ರು ಅಂದ್ರ ಅವ್ರು ಲಿಂಗ ಪೂಜೆ ಮಾಡ್ಕೊಳಕತ್ರ ಅಂದ್ರ ತಾಸಗಟ್ಲೆ ಲಿಂಗ ಪೂಜೆ ಮಾಡ್ಕೊಳ್ಳೋರು. ವಾರದ ಮಲ್ಲಪ್ಪ ಶೆಟ್ರು ವ್ಯಾಪಾರಸ್ಥರಿದ್ರು, ಮನೆ ಒಳಗೆ ಹೇಳ್ತಿದ್ಲು. ಅವ್ರ ಮನೆ ಅಂದ್ರೆ ಹತ್ತದಂದ್ರ ದೊಡ್ಡ ಮನಿ ರೀ. ಈಗೇನ ಸೊಲಾಪುರದ ಮುನ್ಸಿಪಾಲ್ಟಿ ಐತಲ್ರಿ, ಅದೇ ಅವ್ರ ಮನಿನೇ, ಅದು ಮನಿನೇ ಮುನ್ಸಿಪಾಲ್ಟಿ ಐತಿ. ಅಂತ ದೊಡ್ಡ ವಾರದ ಮಲ್ಲಪ್ಪ ಶೆಟ್ರು ಅವ್ರು ಬಸವ ತತ್ವನಿಷ್ಠರಾಗಿದ್ರು. ಆ ವಾರದ ಮಲ್ಲಪ್ಪ ಶೆಟ್ರು ಜಳಕ ಎಡತಿ ಮಾಡ್ತಿದ್ರು, ಕಟ್ಟು ಸೂರ್ಯ ಹಿಂಗ ಸೂರ್ಯ ಉದಯ ಅಕ್ಕನ ಅಂತಂದ್ರೆ ಇಲ್ಲಿ ಇವ್ರು ತಲೆ ಮೇಲೆ ನೀರು ಹಾಕೋತಿದ್ರು, ಸ್ನಾನ ಮಾಡ್ತಿದ್ರು. ಅವ್ರ ಮನಿ ಎತ್ತರಕ್ಕೆ ವಾಡದ ಮನಿ, ಎತ್ತರದ ಮೇಲೆ ಮನಿ. ಮಂದಿ ತೆಳಗ ರೋಗಿಗಳು, ದುಃಖಿಗಳು, ಕಷ್ಟ ಇದ್ದವ್ರು ತೆಳಗ್ ಬಂದ ಬಸಲ್ ಮೂರು ಮಂದಿ ತೆಳಗ್ ನಿಂತು ಬಿಡ್ತಿದ್ರು. ಹಿಂದಡೆ ಇವ್ರು ಏನ್ ನೀರ್ ಹಾಕೋತಾರ, ನೀರ್ ಬೀಳನೆ ಮತ್ತೆ ಹಿಂದವ್ರು ಮುಗಿಸೋರು, ಯಪ್ಪ ನನ್ನ ಮೇಲೆ ಬೀಳಿ, ನನ್ನ ಮೇಲೆ ಬೀಳಿ, ನನ್ನ ಮೇಲೆ ಬೀಳಿ ಅಂದ್ರ ಅಂತ ಲಿಂಗಾಂಗ ಯೋಗಿಗಳಾಗಿದ್ರು. ಯಾರ ತಲೆ ಮೇಲೆ ನೀರ್ ಬೀಳ್ತಾರಲ್ಲ, ಯಾರ ಮಕ್ಳಿಲ್ಲದವ್ರಿಗೆ ಮಕ್ಳು ಹಾಕಿದ್ದು, ಕಷ್ಟ ಇದ್ದವ್ರು ಕಷ್ಟ ದೂರ ಹಾಕಿತ್ತು, ರೋಗ ಇದ್ದವ್ರು ರೋಗ ಹಾಕಿದ್ದು, ಏನವ್ರ ನೋವು ದುಃಖದವ್ರು ಎಲ್ಲಾ ಪರಿಹಾರ ಹಾಕಿದ್ದು ಅಂತ ವಾರದ ಮಲ್ಲಪ್ಪ ಶೆಟ್ರು. ಆದ್ರೆ ಅದು ಇನ್ನೊಂದು ಬಹಳ ದೀರ್ಘ ಕಥೆ ಹೇಳ್ಕೊತವ್ರ. ಅಂತ ವಾರದ ಮಲ್ಲಪ್ಪ ಶೆಟ್ರು ಹಿಂಗ ಲಿಂಗೈನ ಹೊಲಸ್ಕೊಂಡವ್ರು ಇದ್ರ ಸಹಿತ ಅವ್ರಿಗೆ ಒಂದು ದುಃಖ ಇಟ್ಟಿದ್ದ ಪರಮಾತ್ಮ. ಏನು ದುಃಖ ಇಟ್ಟಿದ್ದಂದ್ರ ಇವರು ಬರೇ ಬಚ್ಚಲ ನೀರದಿಂದ ಇವರು ಎಷ್ಟೋ ಜನರ ಕಷ್ಟಗಳ ಪರಿಹಾರ ಆಗ್ತಿದ್ವು. ಆದ್ರೆ ಅವ್ರಿಗೆ ಮಕ್ಕಳಿದ್ದಿಲ್ಲ, ಅವ್ರಿಗೆ ಮಕ್ಕಳಿದ್ದಿಲ್ಲ. ಅದಕ್ಕೆ ಅವ್ರು ಏನ್ತಿ ಏನನ್ಲೋಕಿ ಹೊಟ್ಟೆ ಹಂಗ್ರೆ ಅಲ್ರಿ, ನಾವು ಮಕ್ಳಾಗ್ಬೇಕ್ರಿ ಅನ್ನಕಿ. ಮಕ್ಳಾಗ್ಬೇಕಾದ್ರೆ ಏನ್ ಮಾಡಕ, ಪರಮಾತ್ಮ ಕೊಟ್ಟಾಗ, ಬಸವಣ್ಣನವ್ರು ಕೊಟ್ಟಾಗ, ಪರಮಾತ್ಮ ಲಿಂಗೈ ಕೊಟ್ಟಾಗ ಆಗ್ತಾವ. ನಾವು ಆಗಂದ್ರೆ ಹೆಂಗ ಆಗ್ತಾವ ಹಿಂಗೆ ಹೇಳ್ಕೊತಿದ್ರು. ಮತ್ತೆ ಅಲ್ಲಿ ಒಬ್ರು ಯಾರು ಮತ್ತೆ ಈ ಚುಟ್ಟಲು ಮಂದಿ ಇರ್ತಾರಲ್ಲ ಬಂದು, ಮತ್ತೆ ಅಲ್ಲಿ ಒಂದರ ತಾಯಿ ಮಕ್ಕಳಲ್ಲೈತ ಅವ್ರಿಗೆ ಈ ದೇವ್ರ ಇವ್ರಿಗೆ ಚಲೋ ಹೇಳ್ತಾರೆ, ಈ ಊರ ಚಲೋ ಹೇಳ್ತಾರೆ, ಅಲ್ಲಿ ಕೇಳ್ಕೊತ ಹೋದ್ರು. ಒಬ್ಬ ಹೇಳಿದ, ನೋಡು ಹಿಂದ ದಶರಥ ಮಹಾರಾಜಿಗ ಮಕ್ಕಳ ಆಗಲಾರ್ದಾಗ ಮುಪ್ಪಾನ ಮುದುಕಿದ್ರು ಸಹಿತ ಒಂದು ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿದ್ರು. ಅದಕ್ಕೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರೆ ಅವಾಗ ದಶರಥಗ ಒಂದಲ್ಲ ನಾಲ್ಕು ಮಂದಿ ಮಕ್ಳು ಹುಟ್ಟೆವು. ಯಾವಾಗ ನಿನಗೆ ಮಕ್ಕಳಕ್ಕ ಪುತ್ರ ಕಾಮೇಷ್ಟಿ ಯಾಗ ಮಾಡು ಅಂತ ಹೇಳಿದ್ರು. ಯಾಗಂದ್ರೆ ಹೋಮಾರಿ ಮಾಡೋ ತೋರಣೆ ಅಕ್ಕಿ ಇದು ಮಾಡಿದ್ರೆ ಮಕ್ಕಳಕ್ಕವ್ರೆ ಅಂದ್ರು. ಮಕ್ಕಳಕ್ಕ ಒಂದು ಖರ್ಚು ಮಾಡಿರ್ತಂದ್ರು. ಯಾವಾಗ ಖರ್ಚು ಏನ್ ರಗಡ್ ಶ್ರೀಮಂತರದು ಆಯ್ತು ಮನೆ ಬಂದು ಗಂಟೆ ಹೇಳಿದ್ರು. ಮಾರ್ಗ ಮಲ್ಲಪ್ಪ ಶೆಟ್ರು ಹೇಳಿದ್ರು. ಮಲ್ಲಪ್ಪ ಶೆಟ್ರು ಅಂದ್ರು, ಹುಚ್ಚಿದ್ದೇನು ನಮ್ಮ ಲಿಂಗಾಯತರೊಳಗ ಹೋಮ ಹವನ ಬೆಂಕಿ ಒಳಗೆ ಹಿಂಗೆಲ್ಲ ಹಾಕಿ ಸುಡು ಪದ್ಧತಿ ನಮ್ದಿಲ್ಲ. ನಾವ್ ಬೆಂಕಿ ಸುಡೋ ಪದ್ಧತಿ ನಮ್ ಹಿಂಗೆಲ್ಲ ಆಹಾರಧಾನ್ಯಗಳನ್ನ ಸುಡೋ ಪದ್ಧತಿ ಇಲ್ಲ. ಇದು ತಪ್ಪಕ್ಕೈತಿ ಬೇಡದು. ಈಕಿ ಅಳ್ಕೋ ಕೂತ್ಬಿಟ್ರು. ಏನ್ರಿ ರೊಕ್ಕಕ್ಕೆ ಚಿಂತೆ ಮಾಡ್ತೀರಿ, ಅದಕ್ಕೆ ಮಾಡ್ತೀರಿ, ಹಂಗ ನಮ್ಮ ಮಕ್ಕಳೇ ಆಗ್ಬಾರ್ದತ್ತೀರಿ, ಹಂಗೇನ ಭಾಳ ವಾರಲ್ಲೇ ಗೋಸ್ಬೇಡ. ಏನ್ ಮಾಡ್ಕೋತಿ ಮಾರಾಯ ಮಾಡ್ಕೋ ಸಾಕಾಗಿ ಅಂದ್ಬಿಟ್ರು. ಇಟ್ಟಂದ್ರೆ ಸಾಕ್ಬಿಡ್ರಿ ಅಂತಂದ್ರು. ಮುಂದೆ ಅವ್ರು ಯಾರಿಗಾದ್ರು ನೇಮಿಸ್ಬಿಟ್ರು. ಅವರು ಬಂದು ಮನೆ ಒಳಗೆಲ್ಲ ಹಿಂಗೆಲ್ಲ ಇಟ್ಟಂಗಿ ಪಟ್ಟಂಗಿ ಎಲ್ಲ ಮತ್ತೆ ಸಣ್ಣ ಸಣ್ಣ ಮನೆಯಾಗ ಇಟ್ಟಿಟ್ಟ ಮಾಡ್ತಿದ್ರು. ದೊಡ್ಡ ಹೋಮ ಮಾಡಿ ಇದು ಮಾಡಿ ಅಲ್ಲೆಲ್ಲ ಒಂದು 25 ಮಂದಿ ಎಲ್ಲ ಬಂದು ಆಚಾರ್ಯಗಳು ಬಂದು ಅದೆಲ್ಲ ಹೋಮದ್ದೆಲ್ಲ ವ್ಯವಸ್ಥೆ ಮಾಡಿದ್ರು. ಈ ಮಲ್ಲಪ್ಪ ಶೆಟ್ರು ಬರೀ ಇಬ್ರು ಕೂಡ ಗಂಡ ಅಂತ ಅಂದ್ರು. ಮಲ್ಲಪ್ಪ ಶೆಟ್ರು ಅಂದ್ರು, ಹೋಗಿ ಕಾಲೇ ಹಿಡ್ಕೊಂಡ್ಬಿಟ್ರು. ಯಪ್ಪ ನಾವ್ ಮಕ್ಳು ಹಾಕ್ಯವ ಇದು ಮಾಡ್ತೀನಿ ಅಂತಾರ, ನೀವು ಬರೋ ಬಂದು ಕೂತ್ ಬಿಡ್ರಿ ಅಂದ್ರು. ಮತ್ತೆ ಹೆಂಡತಿ ಮಾತು ಕೇಳ್ಬೇಕೈತಲ್ರಿ, ಅದಕ್ಕೆ ಅವರು ಬಂದು ಸುಮ್ಮನೆ ಕುತ್ಕೊಂಡ್ರು. ಹೆಂಗ ಮಾಡೋಣ ಹೊಗೆ ಎದ್ದು ಬಿಡ್ತಾವ್ರನ್ನ. ಇದು ಹೋಮ ಹೋಮ ಸ್ವಾಹ ತರಬೇ ಹಾಕುದು, ಸ್ವಾಹ ಜೋಳ ಹಾಕುದು, ಸ್ವಾಹ ಅಕ್ಕಿ ಹಾಕುದು, ಬೇಳೆ ಹಾಕುದು, ತುಪ್ಪ ಹಾಕುದು, ಎಣ್ಣೆ ಹಾಕುದು, ಹಣ್ಣು ಹಂಪಲು ಹಾಕುದು, ಹಿಂಗೆಲ್ಲ ಹೊಡೆದಿತ್ತು. ಅದೇ ಸಮಯಕ್ಕೆ ಇವರು 40 ವಾಡಿ ವೀರೇಶ್ವರರು ಭಿಕ್ಷಾ ಕೊಂಡಿದ್ರು. ಯಾಕ ಅವ್ರು ವಾಡ್ಯದಾಗ ಹೊಗೆ ಹಾಕ್ತೈತಿ, ಇಟ್ಟಾಗ ದಟ್ಟು ಹೊಗೆ ಹಾಕ್ತಿದ್ರು, ಅಡಿಗೆ ಮಾಡಿ ಹೊಗೆ ಅನ್ನೋದು ಭಾಳ ಇಲ್ಲ ಅಂತ ಅನ್ಕೊಂಡು ವಾಡೆ ಸನಿಯಕ್ಕೆ ಬಂದ್ರು. ವಾಡೆ ಸನಿಯಕ್ಕೆ ಬರೋಟೆ ಹಿಂಗ ಗೇಟಿಗೆ ಒಬ್ಬ ಮನುಷ್ಯ ನಿಂತದ, ಶರಣ್ರ ನಮಸ್ಕಾರ, ಯಾಕೋ ಒಳಗೆ ಏನಾಗ್ತೈತಿ? ಏನಿಲ್ಲ ನೋಡ್ರಿ, ಏನೇ ಹೇಳ್ಮಗಾರ ಏನಾಗ್ತೈತಿ ಒಳಗೆ ಬಂದ್ರು. ಇವರು 40 ವಾಡಿ ವೀರೇಶ್ವರ ಇಲ್ರಿ ಹೋಮ ಮಾಡಾಕ್ತಾರ. ನಮ್ಮ ಲಿಂಗಾಯತರ ಮನೆ ಒಳಗೆ ಹೋಮ ಮಾಡಾಕ್ತಾರ. ಸುಟ್ಟು ಬಂದ್ಬಿಡ್ತಾರೆ ಇವ್ರಿಗೆ. ಆ ಗಣಾಚಾರ್ಯಗಳಾಗಿದ್ರು ಭಯಂಕರ ಸಿಟ್ಟು ಬಂದ್ಬಿಡ್ತು. ಇವ್ರು ಅನ್ನೋದು ಅಟ್ಟೆ ತಡ ಏನು ವಾಚ್ಮನ್ ಇದ್ದಲ್ಲ ಶಂವತ್ ಹೊಡ್ಕೊತ ಒಳಗೆ ಹೋಗ್ಬಿಟ್ಟಾರ. ಯಪ್ಪ 40 ವಾಡಿ ವೀರೇಶ್ವರ ಶರಣರು ಬಂದ್ರು ಅಂದ. ಇವ್ರು ಏನು ಕೂತಿದ್ರಲ್ರಿ ವಾರದ ಮಲ್ಲಪ್ಪ ಶೆಟ್ರು ಕಪ್ಪನೆ ಎದ್ದಿದ್ರು. ಅಂತ ಇದ್ರಾಗ ಒಟ್ಟು ತಪ್ಪನೆ ಕೈ ಬರ್ದು ಬೆಳೆದ್ಬಿಟ್ರು. ನೋಡ್ತಾರೆ ಇದ್ರಿಗೆ ಇವ್ರು ಬರಾಕ್ತಾರ 40 ವಾಡಿ ವೀರೇಶ್ವರ ಶರಣ. ಇವ್ರು ಓಡ್ಕೋತ ಹೋದ್ರು. ಮಲ್ಲಪ್ಪ ಯಾವತ್ತು ಮಲ್ಲಪ್ಪ ಶರಣರ ಅನ್ನೋರು ಶೆಟ್ಟು ಬಂದಿತ್ತು ಇವ್ರಿಗೆ. ಮಲ್ಲಪ್ಪ ಬುದ್ಧಿ ಗಿದ್ದೆ ಆಯ್ತಿಲ್ವೋ ಹಿಂಗ್ ಅನುಪ್ರಿಯ ಸಾಷ್ಟಾಂಗ ಹಾಕಿದ್ರು. ಸಾಷ್ಟಾಂಗ ಹಾಕೊಂಡು ಹೇಳೋ ನೀನು ಬುದ್ಧಿ ಗಿದ್ದೆ ಆಯ್ತಿಲ್ವೋ, ನಾವು ಲಿಂಗಾಯತರದೇವು, ನಮ್ಮನೆ ಯಾಕೋ ಹೋಮ ಹವನ, ನಮ್ಮನೆ ಯಾಕೋ ಬೆಂಕಿ ಇಂಥದ ಹಾಕಿ ಸುಡುದು ಅಂದ್ರು. ಯಪ್ಪ ನಂದೇನೂ ಇಲ್ರಿ ಅಪ್ಪ, ಈಕಿನ ಕೇಳ್ರಿ ಯಾಕೋ ಏನೋ ಅಂದ್ರು. ಯಪ್ಪ ನಿಮ್ಗೆಲ್ಲ ಗೊತ್ತೈತಿದೆ ಅಂತಂದು ನಮ್ಮ ಮಕ್ಕಳು ಇಲ್ಲಂದ್ರಿಪ್ಪ, ಮಕ್ಕಳಾಗಲೈತಿದ್ ಮಕ್ಕಳ ಆಲತ್ ಮಾಡಕ್ರ ಏನ್ ಹಾಕಿರ್ಲಿ ಬಸವಣ್ಣ ನಮ್ನ ಹೆಂಗ್ ಇಟ್ಟಿರ್ತಾನ ಹಂಗೆ ಇರಬೇಕು.
ನಮ್ಮ ಧರ್ಮವನ್ನು ಬಿಟ್ಟು ಅಧರ್ಮದ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತ ಹೇಳಿದ್ರು. ಯಪ್ಪ ಹೆಂಗ್ ಮಾಡ್ರಿಪ್ಪ, ಮಕ್ಕಳಾಗ ಸರಿಯಾಗಿ ಮಾಡಾಕತ್ತೀವಿ. ನಾನು ಅವಾಗ 40 ವಾರ್ಡ್ ವೀರೇಶ್ವರ ಶರಣ ಮಲ್ಲಪ್ಪ, ನಿಮ್ಗ ಮಕ್ಕಳಾಗಬಾರ್ದು ಅನ್ನೋದು ಪರಮಾತ್ಮನ ಇಚ್ಛಾ ಐತಿ. ನಿಮಗ್ ಮಕ್ಕಳು ಅದು ಅಂದ್ರ, ನಿಮಗ್ ಮಕ್ಕಳು ಆಗ್ಲಿಕ್ಕಂದ್ರ ಈ ಸೂರ್ಯ ಚಂದ್ರ 8 ದಿವಸ ಇರ್ತಾರಲ್ಲ, 8 ದಿವಸದಾಗ ನೀವು ಕೀರ್ತಿಶಾಲಿಗಳಾಗಿ ಹಿಂಗ ಜಗತ್ನಾಗ ಬೆಳ್ಕೋತ್ ಹೊಕ್ಕಿರಿ. ಅಕಸ್ಮಾತ್ ನಿಮ್ ಮಕ್ಕಳಾದ್ರು ಅಂದ್ರ ಆ ಮಕ್ಕಳ ಕಾಲದಾಗ ಆ ಮಕ್ಕಳು ದೊಡ್ಡವರಾಗ್ಬಿಟ್ಟು ನಿಮ್ಮ ಕಣ್ಣು ಮುಂದೆ ಎಲ್ಲ ಹಾಳಾಗಿ ಹೋಗೋದೈತು ನಿಮ್ದು. ಅದಕ್ಕೆ ಲಿಂಗಾಯಿ ನಿಮ್ಗೆ ಮಕ್ಕಳ ಕೊಟ್ಟಿಲ್ಲ ಅಂತ ಹೇಳಿದ್ರು. 40 ವಾರ್ಡ್ ವೀರೇಶ್ವರ ಶರಣ ಹೇಳಿದ್ರು. ಆಯ್ತ್ರಿ ಬುದ್ಧಿ ಶಟ್ರು ಮಲಪ್ ಶಟ್ರು ಅಂದ್ರು. ಅವ್ರು ಏನ್ ತಂದ್ರಲ್ಲ, ಅಣ್ಣ ಯಪ್ಪ ಅದು ಮುಂದೆ ಏನ್ರಿ ಆಗಾಗೋದ್ಯಾಕ್ರಿ, ನಮ್ಗೆ ಅಟ್ಟೆ ಮಕ್ಕಳ ಹಾಗೆ ಅಂದ್ರು. ಹುಚ್ಚವ ಕೇಳೋಣ ಹೇಳಿದ್ರು ತಿಳ್ಕೊಯ್ದು ಲಿಂಗಾಯಿ ಇಚ್ಛಾ ಐತೆ ಅಂದ್ರು. ಇಲ್ರಿಪ್ಪ ನಮ್ಗೆ ಅದು ಏನು ಬ್ಯಾಡ್ರಿಪ್ಪ, ಏನಾಗಲ್ಲ ನಾ ಬಂಜಿ ಅನ್ನೋದು ಒಂದು ಹೇಳ್ಬೇಕು, ಒಟ್ಟೆ ಮಕ್ಕಳಾಗಬೇಕಾ ನಿನಗ ಅಂದ್ರು. ಮಕ್ಕಳಾಗಬೇಕಾ ನಿನಗತ್ತಂದ್ರು. ಮಕ್ಕಳಾಗಬೇಕಾ ನಿಮ್ಗೆ ತಂದು ತಮ್ಮ ಜೋಳಿಗೆ ಒಳಗಿಂದ ತೆಗೆದು ಹಿಂಗ ಏನು ಭಿಕ್ಷಾಕ್ ಬಂದಿದ್ದು ಸಜ್ಜಿ ಕಾಳು ಬಂದಿದ್ದು, ಸಜ್ಜಿ ಕಾಳು ಹುಡುಗ ಹಾಕಿಬಿಟ್ಟು ಇಬ್ಬರು ಬೀಸ್ಕೊಂಡು ಗಜ್ಜಿ ಮಾಡ್ಬಿಡಿ ಮಕ್ಕಳಾಗ್ತಾವ್ರು. ಅದೇ ಪ್ರಕಾರ 4 ಮಕ್ಕಳು ಹುಟ್ಟಿದ್ರು. 4 ಮಕ್ಕಳು ಹುಟ್ಟಿದ್ರು. ಅದ್ರ 4 ಚಪ್ಪ ಹೇಳ್ತಾರೆ ನಮ್ಮವು. 4 ಮಕ್ಕಳು ಹುಟ್ಟಿದ್ರು. 4 ಮಕ್ಕಳೊಳಗ ಈ ಮಕ್ಕಳು ಹೆಂಗಂಗೆ ಬೆಳ್ಕೊತ್ ಬರ್ತಾರಲ್ರ. ಇವ್ರು ಮಂತ್ರಿ ಪದವಿ ಹೋಯ್ತು, ಮಿನಿಸ್ಟರ್ ಹೋಯ್ತು, ಒಟ್ಟು ಹೊಲ ಮನೆಗಳು ಹೋದು. ಇವ್ರದೇನು ಅರಮನೆ ಇತ್ತಲ್ಲ, ಇದೇ ನಿಲಾವಾಗಿ ಹೋಗ್ಬಿಡುತ್ತೆ. ನಿಲಾವಾಗಿ ಹೋಯ್ತಂದ್ರೆ ಏನ್ರಿ, ಅದ್ರ ಟ್ಯಾಕ್ಸ್ ಕಟ್ಟಿರ್ತಾವ, ಮನಿ ಬಿರಾಡ ಇರ್ತಾವಲ್ಲ, ಈ ಬಿರಾಡ ಕಟ್ಟುದ ಅಲ್ಲಕ ಬ್ರಿಟಿಷ್ ಸರ್ಕಾರ ಕಸ್ಕೊಂಡ್ಬಿಡ್ತು. ಹಿಂಗ ಬಿಟ್ಟು ಹೋಗಿ ಎಲ್ಲ ಇದು ಹಾಕೋತ್ ಎಲ್ಲ ಹೋಯ್ತು. ಅವರು ಒಬ್ಬ ಮಗನ ಯಾರಪ್ಪ ಅಂದ್ರ ಬಾಬುರಾವ್ ವಾರದವರು. ಈಗೇನು ಬಸವ ಕಲ್ಯಾಣದೊಳಗೆ ಏನ್ ಅಭಿವೃದ್ಧಿ ಆಗಿದ್ದೆಲ್ಲ ಐತಲ್ರಿ, ಬಾಬುರಾವ್ ವಾರದವ್ರು ದೊಡ್ಡವ್ರ ವಿಚಾರ ಮಾಡಿದ್ರು. ಬಸವಣ್ಣನವ್ರ ನಾವು ಲಿಂಗಾಯತ ಧರ್ಮಕ್ಕೆ ತಪ್ಪು ಮಾಡಿದಕ್ಕೆ ನಮ್ಗೆ ಹಿಂಗ ಆಗ್ತಿತ್ಲ, ಅವತ್ತು ನನ್ನ ಬದುಕೆಲ್ಲ ಬಸವ ಧರ್ಮ ಪ್ರಚಾರಕ್ಕೆ ಇರ್ಲಿತ್ತ. ಅವತ್ತೇ ಸೊಲಾಪುರ ಬಿಟ್ಟು ಅವ್ರು ಬಂದು ಬಸವ ಕಲ್ಯಾಣದೊಳಗೆ ಇತ್ತು. ಈ ಏನು ಬಸವ ಕಲ್ಯಾಣ ಇಟ್ಟು ಚೆನ್ನಾಗಿ ಐತಿ, ಬಸ್ ಸ್ಟ್ಯಾಂಡ್ ಇರ್ಲಿ, ಈ ಗವಿಗಳಿರ್ಲಿ, ಬಸವಣ್ಣನ ಗುಡಿ ಇರ್ಲಿ, ಎಲ್ಲ ಚೆನ್ನಾಗಿ ಕಾಣಕ ಆ ಬಾಬುರಾವ್ ವಾರದರೇ ಕಾರಣ. ಅದಕ್ಕ ಬಸವಣ್ಣನ ಇಚ್ಛೆಯ ಪ್ರಕಾರ ನಮ್ಮ ಜೀವನದೊಳಗೆ ಹಾಕಿರ್ತೈತಿ. ಅದನ್ನ ಬಿಟ್ಟು ನಾವು ಹಿಂಗೆ ಆಗ್ಲಿ ಹಂಗೆ ಆಗ್ಲಿ ಅನ್ನಂತ ಇರಬಾರ್ದು. ಅದಕ್ಕೆ ನಾವೆಲ್ಲರೂ ಹೆಂಗಿರ್ಬೇಕಂತ ಅಂತಂದ್ರ 40 ವಾರ್ಡ್ ವೀರೇಶ್ವರ ಶರಣರಂತ ಗಣಾಚಾರಿಗಳಿಗಾಗಿರು. ಈಗ ಅವ್ರದ ಕುರಿತ ಹೇಳತ್ತೀನಿ, ಇನ್ನೊಂದ್ ಸ್ವಲ್ಪ ಹೇಳ್ತಿದ್ದೇವೆ. ಅವ್ರಿಗೆ 4 ಜನ ಗಂಡಸ ಮಕ್ಕಳು ಇದ್ರಿ. ಒಂದು ಸತ್ತು ಗಂಡಸ ಮಗ, 2 ಸತ್ತು, 3 ಸತ್ತು. ಅಲ್ಲಿ 4ನೇ ಗಂಡಸ ಮಗದ ಆರಾಮ್ ಇದ್ದಿದ್ರಿ. ಇವ್ರು 40 ವಾರ್ಡ್ ವೀರೇಶ್ವರ ಶರಣ ಭಿಕ್ಷಾಕ್ ಹೋಗೋ ಟೈಮ್ ಆಯ್ತು, ಹೊಂಟ್ರು. ಯಾಕ ಏನ್ ಮಾಡಕತ್ತಾನ, ಯವ್ವ ಮೈಯ ಕೆಂಡದಂಗ್ ಸುಡಾಕತ್ತೀನಿ. ಅಷ್ಟು ಜ್ವರ ಮಗ ಬಂದ್ ನೋಡಿದ್ರು, ವಿಭೂತಿ ಹಚ್ಚಿದ್ರು. ಎಷ್ಟು ಜ್ವರ ಅದವಪ್ಪ ಅದ್ ತಂದು ವಿಭೂತಿ ಹಚ್ಚಿ ತೆಲಿ ಮೇಲೆ ಕೈ ಇಟ್ಕೊಂಡು ಹೋಗ್ಬಿಟ್ರಿ ಭಿಕ್ಷಾಕ್ ಹೋದ್ರು. ಭಿಕ್ಷಾಕ್ ಹೋಗಿ ಹೊಳ್ಳಿ ಬಂದ್ರು. ಹೊಳ್ಳಿ ಬರೋಟಿಗೆ ಅಲ್ಲಿಂದ ಏನ್ ಮಾಡಕತ್ತಾನ ಅಂದ್ರು, ಮೈ ತಣ್ಣಗಾಗೈತ್ರಿ. ನೋಡ್ರಿ ಆ ತಾಯಿ ಅಂದ್ರೆ ಮೈ ತಣ್ಣಗಾಗೋದಂದ್ರ ಸತ್ತಾನ, ಕಲಾಸ್ ಮಗ ಸತ್ತಾನ ಅಂತ ಹೇಳಿದ್ರು. ಹೌದಾ ಎಷ್ಟೊತ್ತಿಗೆ ಇಲ್ಲಿ ನೀವು ಒಳಗೆ ಹೆಜ್ಜಿನೊಟ್ಟಿಗೆ ಏನೇ ಮೈ ತಣ್ಣಗಾಯ್ತ್ರಿ, ಸತ್ತ ಕೂಸ ತಳಕೇ ಗಪ್ಪ ಅಳಬೇಡ. ಈಗ ದಾಸೋಹದ ಟೈಮ್ ಐತಿ, ಈಗ ಕಾಯ್ಕಾಳು ಮಾಡ್ಕೊಂಡ್ ಬಂದಿನಿ, ದಾಸೋಹದ ಟೈಮ್ ಐತಿ, ದಾಸೋಹ ತಪ್ಪೈತಿ. ಈಗ ಒಯ್ದು ಒಳಗೆ ಹಾಕವ್ನು, ಅಲ್ಲೇ ಒಳಗಿನ ಕೊಯ್ಲಾಗ ಒಯ್ದು ಅವ್ನು ನೆಟ್ರು ಮಾಡಿ ಅಡಿಗೆ ಅಂದ್ರು. ಮತ್ತೆ ಅದೇ ಅಳ್ಕೋತ ಬೀಸಿ ಅದೇನು ದಾಸೋಹ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿ, ಯಾರು ಬಡವರು ದುಃಖಿಗಳು ಯಾರ್ಯಾರು ಕಷ್ಟದಾಗ ಇದ್ದಾರೆ ಎಲ್ಲರೂ ಕರೆದು ಎಲ್ಲಾರಿಗೆ ಪ್ರಸಾದ ಮಾಡಿಸಿ ಎಲ್ಲ ಇದು ಮಾಡಿದ ಪ್ರಸಾದ ಆಗೋಣನೆ ತಗೋನು ಖುಷಿ ತಗೊಂಡು ಹೊಂಟ್ರು. ನೀ ಬುದ್ಧಿ ಸಂಖ್ಯೆ ತಗೊಂಡ ಇದು ತಗೋತೀನಿ ಮಂದಿ ಮತ್ತೆ ಹೊರಕೊಂಡು ಏನಾಯ್ತ್ರಿ ಅಂದ್ರು. ಇಲ್ಲ ನಮ್ಮ ಮಗ ಸತ್ತಾನ, ಅದಕ್ಕೆ ಮಣ್ಣು ಕೊಡ್ಕೊ. ಏನ್ರಿ ಹಣಿ ಬಡ್ಕೊಳ್ದ, ಏನು ಶಟ್ರ, ಏನು ಶರಣರ, ನೀವು ನಮ್ಗೊಂದು ಮಾತು ಅನ್ನಬೇಕಿತ್ತು. ನೀವು ಎಲ್ಲಾರಿಗೂ ದುಃಖ ನಮ್ಗೊಂದು ಮಾತು ಅನ್ಬೇಕಿರಿ ನೀವು ಮತ್ತೊಂದು ಎಲ್ಲರೂ ಕೂಡ ಮತ್ತ ಆ ಮಗನ ಮಣ್ಣು ಮಾಡ್ಬೇಕು ಅಂದ್ರ ಇಂಥ ಧರ್ಮ ನಿಷ್ಠೆ, ಇಂಥ ಕಾಯಕ ದಾಸೋಹ ಇದ್ರೊಳಗೆ ಎಂದೂ ತಪ್ಪಲಾರ್ದಂಗ ಬದುಕದವರು ಅವ್ರದ್ದು. ಆದ್ಮೇಲೆ ಒಂದೇ ಒಂದು ಮಗಳು ಇದ್ದು, ಅವರೇ ರುದ್ರಮ್ಮ ತಾಯಿಯವರು. ಅವ್ರದ್ದು ಮಠ ಆಯ್ತು. ಆ 40 ವಾರ್ಡ್ ವೀರೇಶ್ವರ ಶರಣರು ಇಡೀ ಜೀವನದಾಗೆ ಅವ್ರ ಊರು ಹೊಳೆ ಬರ್ಲಿಲ್ಲ. ಆ ಇಡೀ 40 ವಾರ್ಡ್ ಊರನ್ನವ್ರು ವೀರೇಶ್ವರ ಶರಣರು ಲಿಂಗೈಕ್ಯ ಆದ್ಮೇಲೆ ಅವ್ರು ಇದ್ದಾಗ ಹೋಗಿದ್ರು 4-5 ಸಾವಿರ. ಲಿಂಗೈಕ್ಯ ಆದ್ಮೇಲೆ ಎಲ್ಲಾರು ಕೂಡ್ತರು ಹೋಗಿ ಭೇಟಿ ಆದ್ರು ರುದ್ರಮ್ ತಾಯಿ. ಯವ್ವ ನಮ್ಮ ಊರಿಗೆ ಬಾ ಅಂದಾಗ ರುದ್ರಮ್ ತಾಯಿ ಹೇಳ್ತಾಳ, ಯಾವ ಕಾರಣಕ್ಕಾಗಿ ವೀರೇಶ್ವರ ಶರಣರು ಊರು ಬಿಟ್ಟು ಬಂದಾರ ಅದನ್ನ ಎಲ್ಲಾ ನೀವು ಕಡ್ಡಾಯವಾಗಿ ಪಾಲಿಸ್ತೀನಿ. ಆ ಬ್ಯಾಟಿ ಬಂದ್ರ ಅದೇನು ಕೋಣ ಕಡಿದು ಬಿಡ್ತೀನಿ ಅಂದ್ರೆ ನಾ ಬರ್ತೀನಿ ಅಂದ್ರು. ಯಾವ ಪುಲ್ಯಕ್ ತಾಯಿ ಬಿಡ್ತೀವತ್ತಂದ್ರು. ಅವತ್ತಿಂದ ಇವತ್ತಿನ ತಕ್ಕ 40 ವಾರದಾಗ ಕೋಣ ಕಡಿದು ಬಂದಾಗೈತ್ರಿ. ಆ ರುದ್ರಮ್ ತಾಯಿಯವ್ರು ಬಂದು ಮತ್ತೆ ಇದು ಮಾಡಿ ಹೋದ್ರು. ಅಂದ್ರ ಹಂಗ ನಾವ್ ಹೆಂಗಿರ್ಬೇಕಂದ್ರ ಏನು ಬರ್ತತಿ ಬರ್ಲಿ,
ಏನ್ಯಾಕೆ ಬರ್ಲಕ್ಕ ನಮ್ಗೆ ಯಾರ ನಮ್ಮ ಮಕ್ಕಳಿದ್ದವ್ರು ಹೋಗೋಲ್ರಕ್ಕ ಬೇಕಾದವ ಏನ್ಯಾಕೆ ಆಗೋಲ್ದಕ್ಕ ನಾವು ನಮ್ಮ ಗಣಾಚಾರ ತತ್ವವನ್ನ ಬಿಡಬಾರ್ದು. ನಮ್ಮ ಧರ್ಮ ಏನ್ ಹೇಳಿದ್ಲ ಅದರ ಸಲುವಾಗಿ ಸಮರ್ಪಿತ ಆಗಿರ್ಬೇಕು. ನಮ್ಮ ಬದುಕೆಲ್ಲ ಹೆಂಗಿರ್ಬೇಕು? ಆ ಧರ್ಮ ಪ್ರಚಾರಕ್ಕಾಗಿ, ಸತ್ಯ ಧರ್ಮ ಪ್ರಚಾರಕ್ಕಾಗಿ ಸಮರ್ಪಿತ ಆಗಿರ್ಬೇಕು. ಅಂತ ಬದುಕು ನಾವೆಲ್ಲರೂ ಕೂಡಿ ಸಾಗಿಸೋಣ. ಬಹಳ ಚೆನ್ನಾಗಿ ಈ 5 ದಿನಗಳ ಪ್ರವಚನ ಚೆನ್ನಾಗಿ ಆಗಿ ಬಂತು. ಈ 5 ತತ್ವಗಳನ್ನ ನಾವು ಆಚರಣೆ ಮಾಡ್ತಿದ್ರೆ ಮಾತ್ರ ನಾವು ಲಿಂಗಾಯತರು. ಇದಕ್ಕ ನಾವು ಲಿಂಗಾಯತರಲ್ಲ. ಗುಳೆ ಗ್ರಾಮದ ಎಲ್ಲ ಶರಣರು ಬಹಳ ಕಾಯಕ ಭಕ್ತಿ ನೀವೆಲ್ಲ ನೋಡಿದ್ರೆ ಬಹಳ ಖುಷಿ ಆಗೈತಿ. ನೀವು ಬರೇ ದೊಡ್ಡವ್ರು ಅಷ್ಟೇ ಭಕ್ತಿವಂಡ್ರತ್ತಲ್ಲ, ಈ ಸಣ್ಣ 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 ಹುಡುಗರು ಸಹಿತದಲ್ರಿ ಅವು ಅಷ್ಟೇ ಭಕ್ತಿವಂಡ್ರು. ಎಷ್ಟು ಭಕ್ತಿ! ಸುಮ್ಮನೆ ಒಂದು ಉದಾಹರಣೆ ಹೇಳ್ತಿದ್ರಿ, ಆಗಳ ನೀರು ತೊಗೊಂಬರ್ರಿ ಓ ತಂದೆ, ಹೋಗಿ ನೀರು ತೊಗೊಂಬಂದು ಒಳಗೆ ಬಕೆಟ್ಲೆ ಒಯ್ಯುವಂತ ಚೆಲ್ಲಿದ್ದಲ್ರಿ. ಈಗ ಆ ಹುಡುಗ ತಗೊಂಡು ಎಲ್ಲ ವರಿಷ್ಠರು ಹೋದ. ಏನಪ್ಪ ಎಷ್ಟು ಶಾಣೆ ಅದಾರ ಹುಡುಗರು, ಹುಡುಗರ್ರಿ ಎಷ್ಟು ಶಾಣೆ ಅದಾರ, ಎಂತ ಸಂಸ್ಕಾರ ಕೊಟ್ಟಾರ ಈ ತಂದೆ ತಾಯಿಗಳು. ಎಂತ ಇದು ನೀವೆಲ್ಲರೂ ಏನು ಸಾಮಾನ್ಯರಲ್ಲ, ನೀವೆಲ್ಲರೂ 12ನೇ ಶತಮಾನದ ಬಸವಣ್ಣನವರ ಆ ಶರಣರ ಸ್ವರೂಪೇ ತಾವೆಲ್ಲರೂ. ಏನು ತಾವೇದಿಲ್ಲ, ನೀವು ಯಾರು ಮತ್ತೆ ಯಾರು ಅಲ್ಲ, ನೀವು ಯಾರು ಎಲ್ಲ ಇಲ್ಲಿಯವ್ರು ಅಲ್ಲಿ ನೀವೆಲ್ಲ 12ನೇ ಶತಮಾನದ ಕಲ್ಯಾಣದ ಶರಣರ ಸ್ವರೂಪರೇ ತಾವಿದ್ರಿ. ನಾ ಶರಣರ ಸ್ವರೂಪರೇ ನಾವದೇವು ಅಂತಂದ್ರ ಈಗ ನಾವು ಮಾಡಾಕತ್ತೀವಿ ಕೆಲಸ ಏನೈತಲ್ಲ, ನೀವು ಏನು ಮಾಡಾಕತ್ತಿರ್ಲ ಅಪ್ಪಗಳು ಮಂತ್ರಿ ಅಪ್ಪವ್ರಿ, ಈ ಕೆಲಸ ಏನೈತಲ್ಲ ಇದು ದ್ವಿಗುಣಗೊಳ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಆಯುಷ್ಯ ಹೊಂಟೈತಿ, ನಮ್ಮ ಶಕ್ತಿ ಕಡಿಮೆ ಆಗ್ತೈತಿ, ಆದ್ರೆ ನಾವು ಮಾಡುವಂತ ಕೆಲಸ ಬಹಳ ಐತಿ. ಈ ಸಮಾಜದೊಳಗ ಈಗ ನಮ್ಮ ನಾಡಿದೊಳಗೆ ಏನಾಗ್ತೈತಿ, ಈ ಬಸವ ದ್ರೋಹದ ಕೆಲಸ ಹೆಚ್ಚಾಗ್ತೈತಿ. ಹೌದಿಲ್ಲ? ಬಸವ ದ್ರೋಹ ಯಾವ್ದು ಬಸವಣ್ಣನವರು ಶರಣರು ಬ್ಯಾಡ ಅಂದಾರಲ್ಲ ಅದ್ರ ಕುರಿತು ಅದ್ರ ವಿರುದ್ಧ ಕೆಲಸ ನಡೆದವು. ಅಂದ್ರೆ ನಮ್ಮ ಕೆಲಸ ನಾವ್ ಏನ್ ಮಾಡ್ಬೇಕು, ಇನ್ನೂ ಜೋರ್ ಮಾಡ್ಬೇಕು, ಇನ್ನೂ ದ್ವಿಗುಣಗೊಳಿಸ್ಬೇಕಾಗಿ. ದ್ವಿಗುಣಗೊಳಿಸ್ಕೊಂಡು ನಾವಿದ್ರ ಬಹಳ ಚೆನ್ನಾಗಿ ಈ ಧರ್ಮವನ್ನ ನಮ್ಮ ಆಚರಣೆ ಮಾಡ್ಕೊತಿದ್ರು, ಬೆಳೆಸ್ಕೋತ ಹೋಗೋಣ. ಇಲ್ಲಿ ನಿಮ್ಮ ಭಕ್ತಿ ಎಂತದೈತಪ್ಪ ಅಂತಂದ್ರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಮಾಡಿಕೊಟ್ರು. ಆ ಕಲ್ಯಾಣ ಮಹೋತ್ಸವಕ್ಕೆ ಪರಮಾತ್ಮನದೇ ಅನುಗ್ರಹ ಆಗಿಬಿಡ್ತು. ಇಡೀ ಎಲ್ಲಾ ಮಳಿ ಮಾಡ್ಬಿಟ್ಟ ದೇವ್ರ. ನಿನ್ನೆ ಒಂದೇ ಮಳಿ ಮಾತ್ರ ಮಳಿ ಬಂದ ಎಲ್ಲ ಕಲ್ಯಾಣ ಮಹೋತ್ಸವ ಎಲ್ಲ ಕಡೆ ಕಾಣ್ಬೇಕು ಅಂದ್ರ ನಿಮ್ಮ ಭಕ್ತಿಗೆ ಪರಮಾತ್ಮನೇ ಮೆಚ್ಚ. ನಿಮ್ಮ ಭಕ್ತಿಗೆ ಮೆಚ್ಕೊಂಡು ಆ ಪರಮಾತ್ಮ ಮಳಿ ಕೊಟ್ಟ. ಮತ್ತೆ ನಿಮ್ಮದು ಏನಿಲ್ಲ ಈ ಕಲ್ಯಾಣ ಮಹೋತ್ಸವ ನೋಡಿದ್ರ ಎಂತ ದಾಸೋಹ. ಏನ್ ಅವ್ರ ಮನ್ಯಾಗ ಅವ್ರು ಯಾರೇ ಲಗ್ನ ಮಾಡಿದ್ರೆ ಹಿಂಗೇನ್ ಆಗತ್ತಿದ್ರು ಸಾಧ್ಯನೇ. ಅವ್ರು ಬಹಳ ಪುಣ್ಯ ಜೀವಿಗಳದಾರ. ಏನ್ ಇವತ್ತು ಆದ್ರಲ್ಲ ಓದುವರೆಗೂ ಬಹಳ ಪುಣ್ಯ ಜೀವಿಗಳು. ನಿಮ್ಮಂತ ಶರಣರ ಕೈಯಾಗ ಅವ್ರ ಕಲ್ಯಾಣ ಮಹೋತ್ಸವ ಮಾಡಿ ಏನ್ ನಿಮ್ಮ ಊರಾಗ ಮೆರವಣಿಗೆ ಮಾಡಿದ್ರಿ, ಅವ್ರ ಮೆರವಣಿಗೆ ಮಾಡ್ತಿದ್ರ ನಿಮ್ಮ ಊರಾಗ ಅವ್ರು ಬಸವಣ್ಣ ಅವ್ರು ಯಾರು ಮತ್ತೊಬ್ಬರು ಇರಲ್ಲ, ಬಸವಣ್ಣ ನಿರಂತಾಯಿ ಪುಣ್ಯ ಎಂತ ಇದು. ಅದಕ್ಕೆ ನಿಮ್ಮಂತೆ ಏನ್ ಅಜಿಬಾತ್ ಭೇದ ಬುದ್ಧಿ ಭೇದ ಭಾವನೆ ಅನ್ನೋಂಥದ್ದು ಅಜಿಬಾತಿಲ್ಲ. ಮತ್ತ ನಾನು ಸ್ವಲ್ಪ ಸ್ವಭಾವ ಬಹಳ ಕಮ್ಮಾಗೈತಿ ಅಪ್ಪರೇ, ಬಹಳ ಕಮ್ಮಾಗೈತಿ. ಆ ದಿನ ಸ್ವಲ್ಪ ಯಾವಾಗಲೇ ಬರ್ತಿದ್ವಿ. ಹಂಗೆ ಬಂದಾಗ ನಾನು ಭಾಳ ಇಲ್ಲಿ ಬೇದಿದ್ದಪ್ಪ, ಭಾಳ ಬಸವರಾಜಪ್ಪರ ಮೇಲೆ ಒಂದೇ ಸಿಕ್ಕಿದ್ರು. ಮತ್ತೆ ಮತ್ತೆ ಉಳಿದವ್ರು ಯಾರ ಮೇಲೆ ಏನು ಯಾಕೆಂದ್ರ ತಂದೆ ಮಕ್ಕಳಿಗೆ ಬುದ್ಧಿಯ ಹೇಳೋದು ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ. ಹಂಗ ಏನಾರ ಇದ್ರು ಸಹಿತ ಸುಮ್ಮನೆ ಏನೋ ಯಾರ ಮೇಲೆ ಸಿಟ್ಟಿ ಬರ್ತಿರ್ತಾರ್ರಿ, ಎಲ್ಲಿ ಪ್ರೀತಿ ಇರ್ತದ ಅಲ್ಲೇ ಸಿಟ್ಟು ಬರ್ತೈತಿ. ಹೌದಲ್ರಿ? ಹೇಳ್ತಿ ಗಂಡನ ಮೇಲೆ ಯಾಕೆ ಸಿಟ್ಟು ಬರ್ತೈತಿ, ಇದು ತಂಬಾಕು ಏನೋ ತಪ್ಪ ಮಾಡಿದ್ರೆ ಯಾಕೆ ಸಿಟ್ಟು ಬರ್ತೈತಿ, ಇದು ಹಾಳಾಗತ್ತದ ನನ್ನ ಬಾಳೆ ಹಾಕಂತ ಸಿಟ್ಟು. ಹಂಗ ಇದು ಹಂಗ ಯಾರ ಮೇಲೆ ಅಂದ್ರೆ ಯಾರ ಮೇಲೆ ಅತಿ ಹೆಚ್ಚು ಹಂಗಾದ್ರೆ ಇದ್ರು ಅಪ್ಪನ ಯಾವೇ ಒಳಗೆ ಏನು ಇಟ್ಕೋಬಾರ್ದು. ಅದಕ್ಕೆ ನೀವೆಲ್ಲರೂ ಏನದಿಲ್ಲ ಬಸವ ಎಲ್ಲರೂ ಏನಾರು ಇರ್ತಾವ. ಆ ಏನು ದುಃಖಗಳಿದ್ರು, ಆ ಏನು ಕಷ್ಟಗಳಿದ್ರು, ನಿಮ್ಗೆ ಏನು ಅಪೇಕ್ಷೆಗಳಿದ್ರು ಬಸವಣ್ಣನವರು ಬಸವಾದಿ ಶಿವಶರಣರು ಎಲ್ಲ ಈಡೇರ್ತಾರೆ. ಎಲ್ಲ ಈಡೇರ್ತಾರೆ ಶಂಕರ. ಅವೆಲ್ಲ ನಿಮ್ಮ ಸಂಕಲ್ಪಗಳು ಎಲ್ಲ ಈಡೇರುವಂತ ಶಕ್ತಿಯನ್ನು ಪರಮಾತ್ಮ ನಿಮಗೆ ಕೊಡ್ತಾನೆ. ಮತ್ತು ನಾನೇನಿಲ್ಲ ನಾ ಸದಾಕಾಲ ನಿಮ್ಮ ಜೊತೆಗೆ ಇರ್ತೀನಿ. ಸದಾಕಾಲ ನಿಮ್ಮ ಜೊತೆ ಅಂದ್ರೆ ಯಾರು ಬಸವಣ್ಣನನ್ನು ನಂಬಿಕೊಂಡು ಯಾರು ಬಸವಣ್ಣನ ತೆಲಿ ಮೇಲೆ ಹೊತ್ಕೊಂಡು ತಿರುಗಾಡ್ತಾರಲ್ಲ ಅವ್ರ ತೆಲಿ ಮೇಲೆ ಹೊತ್ಕೊಂಡು ತಿರುಗಾಡಕ್ಕೆ ನನ್ನ ಜೀವನವನ್ನು ಮುಡುಪಾಗಿರ್ತೀನಿ.
ಏನೋ ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಕಷ್ಟ ಇರಲಿ, ಏನೇ ಇರಲಿ, ಯಾವಾಗಲೂ ನಾವು ಓಡಿ ಬರ್ತೀನಿ. ಹಂಗ ಎಲ್ಲಾರು ಕೂಡಿ ಕೆಲಸವನ್ನ ಮಾಡ್ಕೊಂಡು ಹೋಗೋದು. ಅದಕ್ಕೆ ಭಕ್ತಿ ಏನ್ ಎಲ್ಲ ತಮ್ಮ ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಹಿಂದಿನಿಂದ ನೋಡಾತೀನಿ ನಾನು. ಏನ್ ರಾತ್ರಿ 2ಕ್ಕೆ ಮುಗಿತು, ರಾತ್ರಿ 2 ಎಲ್ಲ ಮಾಸಿ ಮಾಡಿ 2ಕ್ಕೆ ಹೋಗ್ಯಾರ. ಮತ್ತೆ ಮುಂಜಾನೆ 7-7:30 ಬಂದ್ರೆ ಬಂದು ಏನ್ ಮಾಡ್ಯಾರ ಕುಂದಿರ್ತಾರ. ಅಂದ್ರೆ ಎಲ್ಲಿ ತಾವ್ರ ಮನೆಗೆ ಮಗಳು ಬಂದಾಗ ಕುಂದಿರ್ತಾರ, ಹಂಗೇನ ಕುಂದಿರ್ತಾರ. ಬೇಕಂತ ಹೇಳಿ ಓಡಾಡಿ ಎಲ್ಲ ಮಾಡಿ ಅಲ್ಲಿಂದ ಮುಗಿತ ಅಲ್ಲಿ ಕಾರ್ಯಕ್ರಮ, ಇದು ಓಡಾಡೋದು ಇದೆಲ್ಲ ಮುಗಿತೊಂಡಿನೇ ಮತ್ತೆ ಊರಾಗ ಮೆರವಣಿಗೆ, ಊರಾಗ ಬಸವ ಇದು ಮೆರವಣಿಗೆ. ಅಲ್ಲಿ ಎಷ್ಟು ಸಂತೋಷ, ಎಷ್ಟು ಜಿಗ್ಗಿನಿಂದ ಏನು ಶರಣರಿಗೆ ಅದ ಆ ಶರಣರ ಸ್ವರೂಪರಾಗಿ ಎಷ್ಟು ಸಂತೋಷವಾಗಿ ಎಲ್ಲ ಇದು ಮಾಡ್ತಾರೆ. ಅದೆಲ್ಲ ಮಾಡ್ಕೊಂಡು ಒಂದೇನು ಮುಗಿತೊಂಡು ಮತ್ತೆ ಪ್ರವಚನ ಚಲೋ. ಈ ಸ್ವಾಮಿ ಮುಗಿಸೋಂತಲ್ಲ ಪ್ರವಚನ ಎಲ್ಲ ತಮ್ಗೆಲ್ಲರಿಗೂ ಒಳ್ಳೇದಾಗಲಿ. ತಮ್ಮ ಈ ಬಸವ ಮಂಟಪದ ಕಾರ್ಯಗಳು ಹಿಂಗೆ ಮುನ್ನಡೆತಾ ಹೋಗ್ಲಿ. ಎಲ್ಲರೂ ಒಳ್ಳೇದಾಗಲಿ, ಎಲ್ಲರಿಗೂ ಶುಭವಾಗಲಿ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಇದುವರೆಗೆ ಪರಮ ಪೂಜ್ಯ ಶ್ರೀಮತಿ ರಚನಾ